ಬರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿನ್ನೆಯವರೆಗೆ ನಾವು ಸಖಿಲಗಳನ್ನ ಸಮಗ್ರವಾಗಿ ನೋಡ್ತಾ ಬಂದಿವೆ. ಯಾವ ರೀತಿಯಾಗಿ ಸಖಿಲಗಳು ತಾತ್ವಿಕ ಪದಗಳನ್ನು ಹೊಂದಿಕೊಂಡು ಒಂದಕ್ಕೊಂದು ಪರಸ್ಪರವಾಗಿ ಬೆಸೆದುಕೊಂಡು ನಮ್ಮ ಬಸವಾದಿ ಶರಣರ ವಚನಗಳಲ್ಲಿ ಎಷ್ಟೊಂದು ಅದ್ಭುತವಾಗಿರುವಂತಹ ತಾತ್ವಿಕ ವಿಚಾರಗಳು ಅಡಗಿವೆ ಎಂಬುದನ್ನ ನಿನ್ನೆ ದಿವಸ ಚನ್ನಬಸವಣ್ಣವರ ಒಂದು ಸಖಿಲದಲ್ಲಿ ನೋಡಿದ್ವಿ. ಹೀಗೆ ಸಖಿಲಗಳ ಮೂಲಕವಾಗಿ ಪಡೆದಿರುವಂತಹ ಜ್ಞಾನವನ್ನ ಹಂಗ ಅನುಭವಿಸ್ಬೇಕಲ್ಲ, ಆ ಅನುಭವಿಸಿರುವಂತಹ ವಿಚಾರಗಳನ್ನ ಬಸವಾದಿ ಶರಣರು ಅದಕ್ಕೂ ಒಂದು ಮಾರ್ಗವನ್ನು ಅವರು ಸೂಚಿಸಿದ್ದಾರೆ. ಕೇವಲ ದೇವರ ಕುರಿತಾಗಿ ಮಾತನಾಡುವುದರ ಮೂಲಕವಾಗಿ ದೇವರನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಸಕ್ಕರೆಯ ಕುರಿತಾಗಿ ಎಷ್ಟೇ ಮಾತಾಡಿದರೂ ಸಕ್ಕರೆಯ ರುಚಿಯನ್ನ ಸ್ವತಃ ಅನುಭವಿಸದೆ ಆ ಒಂದು ಮಾತುಗಳಿಗೆ ಯಾವುದೇ ಅರ್ಥ ಇರುವುದಿಲ್ಲವೋ ಹೇಗೆ, ಹಾಗೆ ಈ ಅಂಗ ಮತ್ತು ಲಿಂಗಗಳ ಕುರಿತಾಗಿ ಮಾತನಾಡಿರುವಂತಹ ಇಷ್ಟು ದಿನದ ತಾತ್ವಿಕ ಪದಗಳು ಅರ್ಥವನ್ನ ಪಡಿಬೇಕಾಗಿತ್ತಪ್ಪ ಅಂದ್ರ ಪ್ರತಿಯೊಬ್ಬರು ಆ ತಾತ್ವಿಕ ಪದಗಳನ್ನ ಅನುಭವಿಸಬೇಕು. ಅದು ಬಸವಾದಿ ಶರಣರ ಮುಖ್ಯ ಆಶಯವೂ ಆಗಿತ್ತು. ಆ ಅನುಭವವನ್ನು ಪಡಿಬೇಕಾಗಿತ್ತಪ್ಪ ಅಂತಂದ್ರೆ ಇದಕ್ಕೋಸ್ಕರವಾಗಿ 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಈ ಆತ್ಮದ ಅರಿವು ಅಥವಾ ಆತ್ಮದ ಅನುಭವ ಅಥವಾ ದೇವರ ದರ್ಶನ, ದೇವರ ಸಾಕ್ಷಾತ್ಕಾರ, ಇಂತಹ ಅನೇಕ ಪದಗಳು ಬಳಕೆಯಲ್ಲಿದ್ದು ಅವುಗಳನ್ನ ಪಡೆಯುವುದಕ್ಕೋಸ್ಕರವಾಗಿ ಬಸವಾದಿ ಶರಣರಕ್ಕಿಂತಲೂ ಪೂರ್ವದಲ್ಲಿದ್ದಂತಹ ಮಾರ್ಗಗಳು ಯಾವುವು ಅಂತಂದ್ರೆ ಜ್ಞಾನ ಮಾರ್ಗ, ಅಂದ್ರೆ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಅಂತ ಹೇಳಿ 4 ವಿಧಗಳಲ್ಲಿ ಆ ಒಂದು ತಾತ್ವಿಕ ಪದಗಳನ್ನು ಅರ್ಥೈಸಿಕೊಳ್ಳೋದು ಅಥವಾ ದೈವ ಸಾಕ್ಷಾತ್ಕಾರ ಅಂತಂದು ಕರಿಬಹುದು. ಅದನ್ನು ಮಾಡ್ತಾ ಇದ್ರು. ಆದ್ರೆ ಬಸವಾದಿ ಶರಣರು ಈ 4ಕ್ಕಿಂತಲೂ ಪ್ರಮುಖವಾಗಿರುವಂತ ಒಂದು ಯೋಗವನ್ನು ಕೊಟ್ಟರು. ಅದು ಯಾವುದಂದ್ರೆ ಶಿವಯೋಗ. ಶಿವಯೋಗ ಅಂತಂದ್ರೆ ಇಷ್ಟಲಿಂಗದ ಮೂಲಕ ಆ ಜ್ಞಾನವನ್ನು ಪಡಿಬಹುದು. ಈಗಾಗಲೇ ನಾವು ಅಂಗ ಅಂದ್ರೆ ಏನು ತಿಳ್ಕೊಂಡಿವಿ, ಅಂಗದೊಳಗಿರುವಂತಹ ಅಂಶಗಳನ್ನು ತಿಳ್ಕೊಂಡಿವಿ. ಲಿಂಗ ಅಂದ್ರೆ ಏನ್ ತಿಳ್ಕೊಂಡಿವಿ, ಲಿಂಗದಾಗಿರುವಂತಹ ಅಂಶಗಳು ಯಾವ್ಯಾವ ತಿಳ್ಕೊಂಡಿವಿ. ಈ ಅಂಗ ಮತ್ತು ಲಿಂಗಗಳಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅಂತೇಳಿ ಸಖಿಲಗಳೊಳಗೆ ನೋಡಿದೇವಲ್ಲ, ಈ ಸಖಿಲಗಳನ್ನು ಫಲಪ್ರದವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿತ್ತಪ್ಪ ಅಂದ್ರ ಅವು ಏನಾಗ್ಬೇಕಪ್ಪ ಅಂದ್ರ ಪ್ರತಿಯೊಬ್ಬ ಶರಣನು ಅವುಗಳನ್ನು ಅನುಭವಿಸಿದಾಗ ಆ ತಾತ್ವಿಕ ಪದಗಳ ಸಮಗ್ರವಾದ ಅರ್ಥ ಆಗ್ತೈತೆ ಅನ್ನೋದಕ್ಕೋಸ್ಕರವಾಗಿ ಆ ಒಂದು ಜ್ಞಾನವನ್ನ ಆ ಜ್ಞಾನ ಯೋಗವಾಗಿ ಮಾತ್ರ ಉಳಿಲಾರ್ದನೆ ಅಥವಾ ಆಚರಣೆ ಒಳಗಿರುವಂತ ಕರ್ಮಯೋಗವಾಗಿ ಮಾತ್ರ ಇಡಲಾರ್ದನೆ ಅಥವಾ ಅವುಗಳನ್ನ ಗೌರವದಿಂದ ಭಕ್ತಿಯಿಂದ ನಂಬುವಂತಹದ್ದು ಆಗ್ಬಾರ್ದು ಅಂತೇಳಿ, ಕೇವಲ ಭಕ್ತಿ ಯೋಗ ಆಗ್ಬಾರ್ದು ಅಂತೇಳಿ ಇವೆಲ್ಲವಕ್ಕೂ ಮೇಲವಾಗಿರುವಂತಹ ರಾಜಯೋಗ ಅಂತಂದ್ರೆ ಈ ಪತಂಜಲಿ ಇವರು ಹೇಳಿರುವಂತಹ ವಿಚಾರಗಳನ್ನು ಇವಿಷ್ಟಕ್ಕೆ ಸ್ಟಿಕ್ ಆನ್ ಆಗ್ಲಾರ್ದನೆ ಇವುಗಳನ್ನ ಸರ್ವರೂ ಸಹ ಸರ್ವ ಸಮಯದಲ್ಲಿಯೂ ಸಹ ಅನುಭವಿಸೋದಕ್ಕೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡೇ ಬಸವಾದಿ ಶರಣರು ಶಿವಯೋಗ ಅನ್ನುವಂತ ಒಂದು ಕಲ್ಪನೆಯನ್ನ ತಂದ್ರು. ಇದ್ರೊಳಗಡೆ ಗುರು ಆದಂತವನು, ಈಗಾಗಲೇ ಅದನ್ನು ಅನುಭವಿಸಿರುವಂತಹ ಒಬ್ಬ ವ್ಯಕ್ತಿ ತನ್ನೊಳಗೆ ಆ ಒಂದು ಶಕ್ತಿಯನ್ನು ಹಿಡಿದಿಟ್ಕೊಂಡಿರ್ತಾನಲ್ಲ, ಆ ಶಕ್ತಿಯನ್ನ ಯೋಗ್ಯ ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ ಅದನ್ನ ತಿಳಿಸ್ಕೊಡ್ತಾರೆ. ಈ ಯೋಗ್ಯ ವ್ಯಕ್ತಿಗೆ ತಾನು ಕಂಡುಂಡಂತ ಸತ್ಯವನ್ನ ಹಂಚಿಕೆ ಮಾಡುವಂತ ಪ್ರಕ್ರಿಯೆಗೆ ಏನಂತ ಕರೋದು ನಮ್ಮ ಶರಣರು ಅಂತಂದ್ರೆ ಇದನ್ನ ಹಸ್ತಮಸ್ತಕ ಸಂಯೋಗ ಅಂತ ಕರೆದ್ರು. ಅಂದ್ರೆ ತಾನೊಳಗಡೆ ಇರುವಂತ ಆ ಚೇತನ, ಆ ಬೆಳಕು, ಆ ಬಯಲು, ಆ ಶೂನ್ಯ, ಘನ, ಈ ರೀತಿ ಪದಗಳನ್ನ ಬಳಕೆ ಮಾಡ್ತಾರೆ ನಮ್ಮ ಶರಣರು. ಕೇವಲ ದೇವರು ಅಂತ ಅನ್ನುವಂಥ ಪದವನ್ನ ಅಷ್ಟಕ್ಕೆ ನಿಲ್ಲಿಸಲ್ಲ ಅವರು. ಯಾಕಂದ್ರೆ ದೇವರು ಅನ್ನುವಂಥ ಪದಕ್ಕೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ಆ ಪದಕ್ಕೆ ಅರ್ಥವನ್ನ ಕೆಡಿಸಲಾಗಿತ್ತು. ಅದು ಮೂರ್ತಿ ರೂಪಕ್ಕೆ ಬಂದು ನಿಂತ್ಬಿಟ್ಟಿತ್ತು.
ಮೂರ್ತಿಯ ಆಚೆ ಇರುವಂತ ಭಾವಕ್ಕೆ ಅದು ಇದ್ದಿದ್ದಿಲ್ಲ. ಆ ಕಾರಣಕ್ಕಾಗಿನೇ ಅದು ಯಾವ ಸ್ಥಿತಿಯೊಳಗಿದೆಯೋ ಅದೇ ಸ್ಥಿತಿಯಲ್ಲಿರುವಂತ ಪದಗಳನ್ನೇ ಶರಣರು ಬಳಕೆಗೆ ತಂದ್ರು. ಅದನ್ನೇ ಅವರು ಬೆಳಗು ಅಂತ ಕರೆದ್ರು. ಅಂದ್ರೆ ಆ ಒಂದು ಸ್ಥಿತಿ ಏನದಲ್ಲ ಅದು ಬೆಳಕಿನ ರೂಪದಲ್ಲಿ ಇದೆ. ಜ್ಞಾನ, ಬೆಳಕು ಅಂತಂದ್ರೆ ಜ್ಞಾನ. ಅದು ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಬೆಳಕು ಎಂತ ಬೆಳಕಪ್ಪ ಅನ್ನೋದಕ್ಕೆ ಅವರು ಅನೇಕ ವಚನಗಳೊಳಗೆ ಹೇಳ್ತಾ ಹೋಗ್ತಾರೆ. ಪ್ರತಿ ಒಬ್ಬ ಮನುಷ್ಯನ ಬದುಕಿನ ಮುಖ್ಯ ಉದ್ದೇಶನೇ ಏನಪ್ಪಾ ಅಂದ್ರೆ ಆ ಬೆಳಕನ್ನ ಕಾಣುವಂಥದ್ದು. ಅದು ಎಲ್ಲಿ ಕಾಣಿಸ್ಬೇಕು, ಯಾರ ಮುಖೇನ ಕಾಣಬೇಕು, ಹೇಗೆ ಕಾಣಬೇಕು ಅನ್ನುವಂತಹ ವಿಧಾನಗಳನ್ನ ವಚನಗಳೊಳಗೆ ಸಾಕಷ್ಟು ನಮಗ ಕ್ಲೂಗಳನ್ನು ಕೊಟ್ಟು ಹೋಗಿದ್ದಾರೆ. ಅವುಗಳನ್ನ ಅರಿತುಕೊಂಡಂತ ಒಬ್ಬ ಗುರು ಏನ್ ಮಾಡ್ತಾನೆ, ತನ್ನ ಶಿಷ್ಯನಿಗೆ ಆ ಮಾರ್ಗವನ್ನು ತೋರಿಸ್ತಾನೆ. ಅದನ್ನೇ ನಮ್ಮ ಈ ಶರಣ ಪರಂಪರೆಯೊಳಗ ಆ ಮಾರ್ಗವನ್ನ ತಿಳಿಸ್ಕೊಡೋದಕ್ಕೆ ಹಸ್ತಮಸ್ತಕ ಸಂಯೋಗದ ಮೂಲಕ ಜ್ಞಾನ ಪ್ರಸಾರ ಮಾಡೋದು ಅಂತ ಹೇಳ್ತಾರೆ. ಅದನ್ನ ನಾವಿವತ್ತ ನೋಡುತ್ತಾ ಹೋಗೋಣ. ಯಾಕಂದ್ರೆ ಬೆಳಕು ಅನ್ನುವಂಥದ್ದು ಅದು ಜ್ಞಾನ, ಅದೇ ದೇವರು ನಮ್ಮ ಸಾಮಾನ್ಯ ಅರ್ಥ. ಈ ಬೆಳಕನ್ನು ಯಾವ ರೀತಿಯಾಗಿ ಕೊಡ್ತಿದ್ರು? ಈ ಗುರುಕರ್ಣ ತ್ರಿವಿಧಿ ಅಂತ ಬರ್ತೈತೆ, ಪೂಜ್ಯ ಚನ್ನಬಸವ ಶಿವಗಳು ಪಾಂಡುಮಟ್ಟಿ ಅವರು ಬರೆದಿರುವಂಥದ್ದು. ಇದ್ರೊಳಗಡೆ ಅವ್ರು ಹೇಳ್ತಾರೆ, ಮಸ್ತಕದೊಳು ನಿನ್ನ ಹಸ್ತವನಿಟ್ಟು, ಮಸ್ತಕದೊಳು ನಿನ್ನ ಹಸ್ತವನಿಟ್ಟು ನಿಜ ವಸ್ತುವ ತೆಗೆದು ಹಸ್ತಪೀಠದೊಳಿಟ್ಟ ಸ್ವಸ್ಥ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಅಂದ್ರೆ ಗುರು ಆದಂತವನು ಶಿಷ್ಯನಿಗೆ ಹಸ್ತಮಸ್ತಕ ಸಂಯೋಗದ ಮೂಲಕ ಇಷ್ಟಲಿಂಗ ಧಾರಣೆಯನ್ನ ಮಾಡ್ತಾನೆ. ಇಷ್ಟಲಿಂಗ ದೀಕ್ಷೆ ಅಂತ ನಾವು ಕರಿತೀವಿ. ಇಷ್ಟಲಿಂಗವನ್ನ ದಯಪಾಲಿಸ್ತಾನೆ. ಈ ಇಷ್ಟಲಿಂಗವನ್ನ ನೀನು ದೃಷ್ಟಿಯ ಮೂಲಕ ನೋಡ್ತಾ ಹೋದಾಗೆ ನಿನ್ನೊಳಗೆ ಆ ಬೆಳಕು ಕಾಣುತ್ತದೆ. ಇದು ಸಿಂಪಲ್ ಆಗಿ ಆ ಬೆಳಕನ್ನ ಕಾಣೋದಕ್ಕೆ ನಮ್ಮ ಬಸವಾದಿ ಶರಣರು ಕಂಡುಕೊಂಡಿರುವಂತ ಮಾರ್ಗ. ಸರಿ, ಇಷ್ಟಲಿಂಗವನ್ನ ನಾವು ಹೇಗೆ ಬೇಕೋ ಹಾಗೆ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಮೊದಲನೇ ಎಚ್ಚರಿಕೆ. ಎರಡನೇದ್ದು ಏನಪ್ಪಾ ಅಂತಂದ್ರ ಯೋಗ್ಯ ಗುರು. ನಮ್ ಕಡೆ ಹೇಳ್ತಾರಲ್ಲ, ಈಜ ಬರ್ಲಾರ್ದವ ಈಜ್ ಕಲ್ಸೋದಿಲ್ಲ ಅಂತ ಹೇಳಿ ವಚನದೊಳಗ ಬರ್ತೈತಿ. ಅಂತ ಈಜು ಬರುವಂತ ವ್ಯಕ್ತಿಯಿಂದನೇ ಹೇಗೆ ನಾವು ಈಜನ್ನು ಕಲಿತೀವೋ ಹಾಗೆ ಬೆಳಕನ್ನ ಕಂಡಿರುವಂತಹ ಇಷ್ಟಲಿಂಗದ ಮೂಲಕ ಅನುಭವವನ್ನ ಸಾಧಿಸಿಕೊಂಡಿರುವಂತಹ ಗುರುವಿನ ಮೂಲಕ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಇಷ್ಟಲಿಂಗವನ್ನ ಪಡಿಬೇಕು. ಪಡೆದು ಆ ಇಷ್ಟಲಿಂಗದ ಮೂಲಕ ಆ ಬೆಳಕನ್ನ ಕಾಣಬೇಕು. ಇದು ಆ ಬೆಳಕನ್ನು ಕಾಣುವಂತ ಪ್ರಕ್ರಿಯೆ. ಇದಕ್ಕೆ ಗುರು ಬಸವಣ್ಣವರು ಬಹಳ ಸುದೀರ್ಘವಾದಂತ ಒಂದು ವಚನದಲ್ಲಿ ಗುರುಗಳಿಗೆ ಮತ್ತು ಆ ಇಷ್ಟಲಿಂಗವನ್ನ ಪಡೆಯುವಂತ ಶಿಷ್ಯರಿಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಇಲ್ಲಿ ಕೊಡ್ತಾರೆ. ನಾವು ಹೇಳ್ತಾರೆ, ಅಯ್ಯ ಎನ್ನ ಹೃದಯದಲ್ಲಿ ವ್ಯಾಪಕವಾಗಿಯ ಪರಮ ಚಿದ್ಬೆಳಗ ಹಸ್ತಮಸ್ತಕ ಸಂಯೋಗದಿಂದೊಡಗೂಡಿ ಮಹಾಬೆಳಗ ಮಾಡಿದಿರಲ್ಲ. ಅಯ್ಯ ಎನ್ನ ಮಸ್ತಕದೊಳಗೊಂದು ಗೂಡಿದ ಮಹಾಬೆಳಗ ತಂದು ಭಾವದೊಳಗಿಂಬಿಟ್ಟಿರಲ್ಲ. ಅಯ್ಯ ಎನ್ನ ಭಾವದೊಳಗೆ ಕೂಡಿದ ಮಹಾಬೆಳಗ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ. ಅಯ್ಯ ಎನ್ನ ಮನಸ್ಸಿನೊಳಗೆ ಕೂಡಿದ ಮಹಾಬೆಳಗ ತಂದು ಕಂಗಳೊಳಗೆ ಇಂಬಿಟ್ಟಿರಲ್ಲ. ಅಯ್ಯ ಎನ್ನ ಕಂಗಳೊಳು ಕೂಡಿದ ಮಹಾಬೆಳಗ ತಂದು ಕರಸ್ಥಳದೊಳಗೆ ಇಂಬಿಟ್ಟಿರಲ್ಲ. ಅಯ್ಯ ಎನ್ನ ಕರಸ್ಥಲದಲ್ಲಿ ಥಳ ಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಸ್ತೋತ್ರದಲ್ಲಿ ಸೃಜಿಸಿದಿರಲ್ಲ. ಅಯ್ಯ ಎನ್ನ ಸ್ತೋತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವವ ಹುದುಗಿದಿರಲ್ಲ. ಅಯ್ಯ ಎನ್ನ ಆರಾಧ್ಯ ಕೂಡಲ ಸಂಗಮ ದೇವ, ಎನ್ನೊಳಗೆ ನಿಮ್ಮಿರವ ಈ ಪರಿಯಲ್ಲಿ ಕಾಣಿಸುತ್ತಿರ್ತಲ್ಲ. ಈ ವಚನ ಬಹಳ ಸ್ಪಷ್ಟವಾಗಿ ಇವತ್ತು ನಾವೇನು ಯಾರದೇ ಗುರುವಿನ ಮೂಲಕ ಇಷ್ಟಲಿಂಗವನ್ನ ಪಡಿತೀವಲ್ಲ, ಆ ಪಡೆಯುವಂತ ಪ್ರಕ್ರಿಯೆ ಹೀಗಿರ್ಬೇಕು ಅಂತೇಳಿ ಬಸವಣ್ಣವ್ರು ನಮ್ಗೆ ಮಾರ್ಗದರ್ಶನ ನೀಡ್ತಾರೆ. ಈಗ ಆ ರೀತಿ ಗುರುಗಳು ಅದಾರೋ ಇಲ್ಲೋ, ಆ ರೀತಿ ಇಷ್ಟಲಿಂಗ ಧಾರಣೆ ಮಾಡ್ತಾರಲ್ಲೋ ಅನ್ನೋದ್ರ ಬಗ್ಗೆ ಅದು ಸೆಕೆಂಡ್ರಿ, ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಲ್ಲ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರ ಸಖಿಲದ ಪರಿಣಾಮವನ್ನ ಕಂಡುಕೊಳ್ಳುವಂಥದ್ದು. ಅಂದ್ರೆ
ಸಕಿಲ ಅಂಗ ಮತ್ತು ಲಿಂಗಗಳನ್ನು ಹೇಗೆ ಬೆಸಿಬೇಕು ಅನ್ನೋದನ್ನ ಕಲಿಸಿಕೊಡ್ತದೆ. ಇಲ್ಲಿವರೆಗೂ ನಾವು ಅವನ್ನ ತತ್ವಗಳನ್ನ ಮತ್ತು ಅಂಗ ಮತ್ತು ಲಿಂಗವನ್ನು ಯಾವ ರೀತಿ ಸಂಬಂಧ ಹೊಂದ್ಯವ ಅನ್ನೋದನ್ನ ಸಕಿಲಗಳ ಮೂಲಕ ನೋಡಿದ್ದೀವಿ. ಸರಿ, ಆ ಸಕಿಲಗಳು ಪರಿಣಾಮ ಬೀರ್ಬೇಕಲ್ಲ. ಆ ಪರಿಣಾಮ ಬೀರ್ಬೇಕಾದಾಗ ಅದರ ಅಂತಿಮ ಗುರಿ ಏನಪ್ಪಾ ಅಂದ್ರೆ ಬೆಳಕು ಕಾಣೋದು. ಆ ಬೆಳಕು ಕಾಣಬೇಕಾದ್ರೆ ಮೊದಲೇನ್ ಬೇಕು, ನಮ್ಮ ಕೈ ಒಳಗ ಇಷ್ಟಲಿಂಗ ಬೇಕು. ಇಷ್ಟಲಿಂಗವನ್ನ ಯಾರಿಂದ ಪಡಿಬೇಕು, ಹೇಗೆ ಪಡಿಬೇಕು ಅನ್ನೋದು ಈ ವಚನದೊಳಗ ಸ್ಪಷ್ಟವಾಗಿ ಪಡಿಸ್ತಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಈ ಪ್ರಕ್ರಿಯೆ ಏನದಲ್ಲ, ಇದು ನಿಜವಾಗಿಯೂ ಒಬ್ಬ ಗುರು ಶಿಷ್ಯನಿಗೆ ಇಷ್ಟಲಿಂಗವನ್ನು ಕೊಡ್ಬೇಕಾಗಿರೋದು. ಇಲ್ಲಿ ಹೇಳ್ತಾರ, ಅಯ್ಯ ಎನ್ನ ಹೃದಯದಲ್ಲಿ ವ್ಯಾಪಕವಾಗಿ ಹಚ್ಚಿದ ಬೆಳಕು ಅಂದ್ರೆ ಆಲ್ರೆಡಿ ನಮ್ಮ ಒಳಗಡೆ ಬೆಳಗು ಇದೆ. ಹೇಗೆ ಒಂದ್ ಕಡೆ ಹೇಳ್ತಾರಲ್ಲ, ನಮ್ಮ ಒಳಗಡೆ ಇರುವ ಬೆಳಕನ್ನ ನಾವು ಹೊರಗೆ ಹುಡುಕಾಡಕ್ ಹೊಂಟೀವಿ. ಹೊರಗು ಹುಡುಕಾಡಿದ್ರೆ ಅದೆಲ್ಲ ಸಿಗುದೇ ಇಲ್ಲ. ಅದನ್ನು ಬಹಳ ವಿಡಂಬನಾತ್ಮಕವಾಗಿ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ, ಎತ್ತ ನೇರಿ ಎತ್ತ ನರಸುವವರು ಎತ್ತ ಹೋದರಯ್ಯ ಅಂತೇಳಿ. ಒಬ್ಬನದು ಎತ್ತ ಕಳ್ದೈತೆ ಅಂತ ಹೇಳಿ ಹುಡುಕಾಡಕತ್ತಾನ. ಹೆಂಗ್ ಹುಡುಕಾಡತಾನ? ಆ ಕಳ್ದದಂತ ಏನ್ ನಂಬೇನಲ್ಲ ಅದ ಎತ್ತ ಮೇಲೆ ಕೂತ್ಕೊಂಡು ಎತ್ತ ಹುಡುಕಾಡಕತ್ತಾನ. ಅಂದ್ರೆ ನಮ್ಮೊಳಗಡೆನೆ ಅಂತ ಒಂದು ಮಹಾ ಬೆಳಕು ಐತಿ. ನಾವು ಹೊರಗೆ ಎಲ್ಲೆಲ್ಲೋ ಆ ಬೆಳಕನ್ನು ಹುಡುಕಾಡಕತ್ತೀವಿ. ಅದನ್ನೇ ನಾವು ಸಕಿಲದೊಳಗೆ ನೋಡುವ ಹೊತ್ನ್ಯಾಗ ನೋಡಿದೆ. ನಾವು ನಮ್ಮ ಚಕ್ರಗಳನ್ನು ಜಾಗೃತಗೊಳಿಸಿದಾಗ ಕೊನೆಗೆ ಸಹಸ್ರ ಚಕ್ರದೊಳಗಡೆ ಅಲ್ಲಿ ಏನಿರ್ತೈತಿ, ಗಣಿಸದ ಬೆಳಗು ಇರ್ತದೆ ಅಂತ ಹೇಳಿರಲ್ಲ. ಆ ಬೆಳಗು ಹೆಂಗಪ್ಪ ಅಂತಂದ್ರ ಆ ಬೆಳಗಿನೊಳಗೆ ಮಹಾ ಬೆಳಗು ಇರ್ತದೆ ಅಂತ ಹೇಳ್ತಾರೆ. ಅಂತದನ್ನ ಆಲ್ರೆಡಿ ನಮ್ಮೊಳಗೆ ಐತಿ. ನಮ್ಮೊಳಗೆ ಐತಿ ಅನ್ನುವಂಥದ್ದು ಅರಿವು ಬರ್ಬೇಕಲ್ಲ. ನಮ್ಮೊಳಗಡೆ ಆ ಬೆಳಕು ಐತಿ ಅಂತ ಹೇಳಿ ಮತ್ತೊಬ್ರು ನಮ್ಗೆ ಹೇಳಿದಾಗ ಗೊತ್ತಾಗೋದಲ್ಲ, ಅಥವಾ ನಮ್ಮೊಳಗಡೆ ಆ ಅರಿವನ್ನ ಕ್ರಿಯೇಟ್ ಮಾಡ್ಬೇಕಲ್ಲ. ನಿನ್ನೊಳಗೆ ಇಂಥ ಬೆಳಕು ಐತಿ ಅಂತ ತಿಳಿಸ್ಕೊಡ್ಬೇಕಲ್ಲ. ಆ ತಿಳಿಸ್ಕೊಡುವವನೇ ಗುರು. ಅದನ್ನ ಹೇಳ್ತಾರೋ, ಎನ್ನ ಹೃದಯದಲ್ಲಿ ವ್ಯಾಪಕವಾಗಿಯ ಪರಮ ಚಿದ್ಬೆಳಗ. ಅದ್ ಹೆಂಗ್ ಮಾಡ್ತಾರೆ, ಸೆಳಿಸಿ ಹೇಳ್ತಾರತ್ತ, ಹಸ್ತಮಸ್ತಕ ಸಂಯೋಗದಿಂದ ಒಡಗೂಡಿ ಮಹಾ ಬೆಳಗು ಮಾಡಿದಿರಲ್ಲ. ನೋಡ್ರಿ, ನಮ್ಮ ಒಳಗಡೆ ಇದ್ದಿದ್ದೇನದು ಚಿದ್ ಬೆಳಗು. ಯಾವಾಗ ಗುರು ಹಸ್ತಮಸ್ತಕ ಮಾಡ್ತಾರೆ ಅವಾಗ ಅದು ಮಹಾ ಬೆಳಗು ಏನಾಗ್ತಿತ್ತು ಆಗ್ತದೆ ಅಂತ ಹೇಳ್ತಾರೆ. ಅವಾಗ ನಮಗ್ ಗೊತ್ತಾಗತ್ತೆ ನಮ್ಮ ಒಳಗಡೆ ಇಂಥ ಒಂದು ಬೆಳಕು ಐತಿ ಅಂತೇಳಿ. ಆ ಬೆಳಕನ್ನ ಅಷ್ಟು ಮಸ್ತಕದೊಳಗಿರುವಂತ ಎಲ್ಲಾ ಬೆಳಕನ್ನು ಒಂದು ಗೂಡಿಸಿ ಗುರು ಏನ್ ಮಾಡ್ತಾನಂತ ಅದನ್ನ ಭಾವದೊಳಗೆ ಇಳಿಸ್ತಾನಂತ. ನೋಡ್ರಿ, ಅದನ್ನ ಈ ಪ್ರೊಸೆಸ್ ಏನದವಲ್ಲ, ನಿಜವಾಗಿಯೂ ಇಷ್ಟಲಿಂಗ ಧಾರಣ ಆಗುವತ್ನಾಗ ಈ ಅನುಭವ ಆಗ್ಬೇಕು. ಈಗ ಕೆಲವೊಂದು ಕಡೆ ಆಜ್ಞಾ ಚಕ್ರವನ್ನು ಜಾಗೃತಗೊಳಿಸ್ತಾರೆ. ನಾವೆಲ್ಲ ಒಂದು ಓಶೋ ಧ್ಯಾನ ಕೇಂದ್ರದಾಗ ಇರುವಂತ ಪ್ರಕ್ರಿಯೆ ಅಂತ ಗಮನಿಸಿದ್ರಂದ್ರ, ನೇರವಾಗಿ ಗುರು ಏನ್ ಮಾಡ್ತಾನಪ್ಪ ಅಂದ್ರೆ ಹೆಬ್ಬಟ್ಟನ್ನ ಆ ಆಜ್ಞಾ ಕೇಂದ್ರಕ್ಕೆ ಟಚ್ ಮಾಡಿದ ತಕ್ಷಣ ಅವರಲ್ಲಿ ಎನರ್ಜಿ ಜಾಗೃತ ಆಗಿ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವುದೇ ರೀತಿಯಾದಂತ ಹುಚ್ಚು ಅಥವಾ ಹಿಸ್ಟೇರಿಯಾ ಅಂತ ಅಲ್ಲ. ಅದು ಅಂದ್ರೆ ಗುರುವಿನೊಳಗೆ ಆ ಶಕ್ತಿ ಇತ್ತಪ್ಪ ಅಂದ್ರೆ ನಮ್ಮೊಳಗಡೆ ಇರುವಂತ ಶಕ್ತಿಯನ್ನ ನೇರವಾಗಿ ನಮ್ಮನ್ನು ಟಚ್ ಮಾಡೋದ್ರ ಮೂಲಕ ಜಾಗೃತಗೊಳಿಸ್ಬೋದು. ಆ ಕಾರಣಕ್ಕಾಗಿನೇ ಈ ಹಸ್ತಮಸ್ತಕ ಸಂಯೋಗವನ್ನ ಬಸವಾದಿ ಶರಣರು ಈ ಇಷ್ಟಲಿಂಗ ಧಾರಣಾ ಪ್ರಕ್ರಿಯೆ ಒಳಗ ಬಹಳ ಮಹತ್ವದ ಹೆಜ್ಜೆಯನ್ನಾಗಿ ಬಳಕೆ ಮಾಡ್ತಾರೆ. ಅಂದ್ರೆ ನಮ್ಮೊಳಗಡೆ ಇರುವಂತಹ ಆ ಒಂದು ಜ್ಞಾನದ ಶೆಲೆಯನ್ನ ಚಿಮ್ಮಿಸುವಂತ ಪ್ರಕ್ರಿಯೆನೇ ಹಸ್ತಮಸ್ತಕ ಸಂಯೋಗ. ಅದನ್ನ ಮಾಡ್ತಾರ ಅವರು. ಹಸ್ತಮಸ್ತಕ ಅಂದ್ಮೇಲೆ ಅಂದ್ರೆ ನಮ್ಮ ಮಸ್ತಕದ ಮೇಲೆ ಹಸ್ತವನ್ನಿಟ್ಟಾಗ ಅದೇನಾಕೈತಪ್ಪ ಅಂತಂದ್ರ ಮಹಾಬೆಳಗು ಎಲ್ಲವೂ ಒಂದ್ ಕಡೆ ಕೂಡಿ ಅದನ್ನ ಏನ್ ಮಾಡ್ತಾರ, ಭಾವದೊಳಗೆ ಇಳಿಸ್ತಾರ. ಅದನ್ನ ಹೆಂಗ ಪ್ರಕ್ರಿಯೆ ಐತಿ ನೋಡ್ರಿ. ಭಾವದೊಳಗೆ ಬಿಟ್ಟಂತಹದ್ದು ಏನಕ್ಕದ ಮುಂದ ಮನಸ್ಸಿನೊಳಗೆ ಇಳಿಸ್ತಾರ. ಅದನ್ನ ಮನಸ್ಸಿನೊಳಗೆ ಇಳಿದಿದ್ದನ್ನ ಏನ್ ಮಾಡ್ತಾರ, ಮುಂದೆ ಅದನ್ನ ಕಣ್ಣಿನೊಳಗೆ ತಗೊಂಡ್ಬರ್ತಾರ. ಕಣ್ಣಿನೊಳಗಡೆ ತಂದಿದ್ದನ್ನ ಮುಂದೆ ಏನ್ ಮಾಡ್ತಾರ, ಕೈ ಒಳಗ ಇಷ್ಟಲಿಂಗ ಕೊಟ್ಟಿರ್ತಾರ ಆ ಇಷ್ಟಲಿಂಗದೊಳಗೆ ಇಳಿಸ್ತಾರ. ಅದನ್ನ ಯಾವ್ದು ನೋಡ್ರಿ, ಆ ಬೆಳಕಿನ ಪ್ರಕ್ರಿಯೆ ಹೇಗೆ ಭಾವದೊಳಗ, ಮನಸ್ಸಿನೊಳಗ, ಕಣ್ಣಿನೊಳಗ ಇಷ್ಟಲಿಂಗಕ್ಕೆ ತರ್ತಾರ. ಇಷ್ಟಲಿಂಗ ಎನ್ನ ಕರಸ್ಥಲದಲ್ಲಿ ತಳತಳಿಸಿ ಬೆಳಗ್ಗೆ ಹೊಳಿತಿಪ್ಪ. ಅವಾಗ ಕೈಯ ಲಿಂಗ ಹೊಳಿತದ ಅಂತ ಹೇಳ್ತಾರೆ. ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ. ಹೌದು, ಆ ಇಷ್ಟಲಿಂಗ ಅಂತಾರೆ ಅಖಂಡ ತೇಜನ. ಅದು ಎಲ್ಲಿದದು? ನಮ್ಮೊಳಗಡೆ ಇರುವಂತ ತೇಜನೇ ಅದು. ಅದಕ್ಕೆ ಈ ಪ್ರಕ್ರಿಯೆ ಮೂಲಕ ಇಷ್ಟಲಿಂಗವನ್ನ ತೇಜವನ್ನು ಹೊಳಿಯುವಂತ ಮಾಡಿ ತೋರಿಸ್ತಾರಲ್ಲ, ಅವಾಗ ಗುರು ಏನ್ ಮಾಡ್ತಾನಂತ, ಕಿವಿ ಒಳಗಡೆ ಒಂದು ವಿಚಾರವನ್ನ ಹೇಳ್ತಾನೆ. ಕೈ ಒಳಗಡೆ ಇಷ್ಟಲಿಂಗ ತಳತಳಿಸಿ ಹೊಳಿತಾ ಇರ್ತೈತಿ. ಅವಾಗ ನಿಶ್ಚಯವ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಸ್ತೋತ್ರದಲ್ಲಿ ಸೂಚಿಸಿದ್ರಲ್ಲ, ಇದೇ ನೀನು, ನೀನಂದ್ರೆ ಇದೇ ಈ ಬೆಳಕೆ ನೀನು ಅಂತ ಹೇಳಿ ಕಿವಿ ಒಳಗೆ ಹೇಳ್ತಾರ.
ಆ ಕಿವಿ ಒಳಗ ಆ ಮಾತನ್ನ ಹೇಳುವಂತದ್ದಕ್ಕನ ಇಲ್ಲಿ ಏನಂತಾರ ಅವರು ಸುಮಂತ್ರ ಅಂತ ಕರೀತಾರೆ. ಹ ಸುಮಂತ್ರ ಅಂತ ನೋಡ್ರಿ, ನಾವು ಇಲ್ಲಿ ಸಕಿಲದೊಳಗೆ ನೋಡಿದೆ ನಾವು ಪದಗಳೇನಪ್ಪಾ ಅಂತಂದ್ರ ಮಂತ್ರ ಸುಮಂತ್ರ ಆಗ್ತದೆ ಅಂತ ಹೇಳಿ, ಪದಾರ್ಥ ಪ್ರಸಾದ ಸುಪ್ರಸಾದ ಆಗ್ತದೆ. ಹಾಗೆ ಅದು ಇದೇ ನೀನು, ನಿನ್ನ ಇರುವು ಏನಪ್ಪಾ ಅಂದ್ರೆ ಬೆಳಕು. ಈ ಬೆಳಕೆ ಇಷ್ಟಲಿಂಗದ ಮೂಲಕ ನೋಡ್ತಾ ಇದ್ದೀಯಾ. ಇದು ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಹಸ್ತ ಮಸ್ತಕದಿಂದ ಕೈಯೊಳಗಿರುವಂತ ಇಷ್ಟಲಿಂಗಕ್ಕೆ ಬಂದು ಆ ಬೆಳಕನ್ನ ಇಷ್ಟಲಿಂಗದಾಗ ಗುರು ತೋರಿಸ್ತಾನೆ. ತೋರಿಸಿ ಇದೇ ನೀನು, ಇದನ್ನ ಮೂಲಕ ನೀನ್ ಯಾರು ಅನ್ನೋದನ್ನ ನೀ ಅರಿ ಅಂತ ಹೇಳಿ ತಿಳಿಸ್ಕೊಡ್ತಾರಲ್ಲ. ಆಮೇಲೆ ಏನಾಕೈತಿ ನೋಡ್ರಿ, ಎನ್ನ ಸ್ತೋತ್ರದಲ್ಲಿ ಸೂಚಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವ ಒದಗಿದಿರಲ್ಲ ನೋಡ್ರಿ. ಅವ್ರ ಹಸ್ತ ಮಸ್ತಕ ಮಾಡಿದಾಗನೇ ನಮ್ಮ ಕೈಯೊಳಗೆ ಇಷ್ಟಲಿಂಗ ಈ ರೀತಿಯಾಗಿ ಬೆಳಕನ್ನು ಸೂಚಿಸ್ತದಲ್ವ. ಅದನ್ನ ಸೂಚಿಸ್ತದರ ಅರ್ಥ ಏನದು, ಎಲ್ಲ ಎದುರಿಗಿರುವಂತಹ ಗುರುನು ಸಹ ಬೆಳಕಿನ ರೂಪನೇ. ಅದನ್ನ ಹೇಳ್ತಾರ ಅವರು, ನೀವು ನಿಮ್ಮ ಮಹತ್ವ ಒದಗಿದಿರಲ್ಲ ಅಯ್ಯ, ಎನ್ನ ಆರಾಧ್ಯ ಕೂಡಲ ಸಂಗಮ ದೇವ, ಎನ್ನೊಳಗೆ ನಿಮ್ಮ ಇರವ ಈ ಪರಿಯಲ್ಲಿ ಕಾಣಿಸುತ್ತಿರ್ತಾರಲ್ಲ. ನನ್ನ ಒಳಗಡೆ ನೀವು ಈ ರೀತಿ ಎದಿರಿ ಅನ್ನೋದು ನನಗೆ ಇವತ್ತು ಕಂಡು ಬಂತು ಅಂತ ಹೇಳ್ತಾರೆ. ಇದು ಬಸವಾದಿ ಶರಣರು ಬೆಳಕನ್ನು ಕಾಣುವುದಕ್ಕೆ ಅನುಸರಿಸಿರುವಂತಹ ಕ್ರಮ. ಇದ್ರ ಕುರಿತಾಗಿ ಸಾಕಷ್ಟು ವಚನಗಳಿದಾವೆ. ಇಷ್ಟಲಿಂಗದ ಮೂಲಕ ಬೆಳಕನ್ನು ಹೇಗೆ ಕಾಣಬಹುದು, ಅಥವಾ ಬಸವಾದಿ ಶರಣರು ಯಾವ ರೀತಿಯಾಗಿ ಆ ಬೆಳಕನ್ನು ಕಂಡ್ರು. ಇಲ್ಲಿ ಬೇರೆ ಸಾಹಿತ್ಯಕ್ಕೂ ವಚನಗಳಿಗೂ ಬಹಳ ವ್ಯತ್ಯಾಸ ಇದೆ ರೀ. ಯಾಕಂದ್ರೆ ವಚನಗಳು ಏನಪ್ಪಾ ಅಂದ್ರ ಆನುಭಾವಿಕ ನೆಲೆಯಲ್ಲಿ ಬಂದಿರುವಂಥವು. ಅವರು ತಮ್ಮ ಅನುಭವದ ಮೂಲಕ ಹೊರ ಬರೆದಿರುವಂಥದ್ದು. ಯಾವುದೋ ಕತೆ ಕಾಲ್ಪನಿಕವಾಗಿ ಬರೆದಂತ ಕಾದಂಬರಿಗಳಲ್ಲ ಇವು. ಅಂದ್ರೆ ತಾವು ಏನು ಕಂಡಲ್ಲ ಅದನ್ನೇ ಅವರು ವಚನದೊಳಗೆ ಇಳಿಸ್ಯಾರ ಅಂದ್ಮೇಲೆ ಅವ್ರು ಇದೇ ಪ್ರಕ್ರಿಯೆ ಒಳಗಡೆನೆ ಬೆಳಕನ್ನು ಕಂಡಿದ್ದಾರೆ. ಸರಿ, ಬೆಳಕು ಹೇಗಿತ್ತದು, ಎಲ್ಲಿಂದ ಬಂತದು? ಇದು ಮಾರ್ಗ, ಇದು ವೃತ್ತಿ ಮಾರ್ಗ. ಇದು ಇನ್ನು ಪ್ರವೃತ್ತಿ ಮಾರ್ಗದಾಗ ರಿವರ್ಸ್ ಆಗಿ ನೋಡಿ, ಗುರು ಏನ್ ಮಾಡ್ತಾನೆ, ನಮ್ಮೊಳಗಿರುವಂತ ಬೆಳಕನ್ನೇ ಭಾವದಿಂದ, ಮನಸ್ಸಿನಿಂದ, ಕಣ್ಣಿನಿಂದ ಇಷ್ಟಲಿಂಗಕ್ಕೆ ತಂದು ತೋರಿಸಿ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಇಷ್ಟಲಿಂಗವನ್ನ ಪೂಜಿಸ್ತಾ ಈ ಬೆಳಕೆ ನೀನು ಅಂತ ಹೇಳ್ಬಿಡ್ತಾರೆ. ಇದು ಪ್ರವೃತ್ತಿ ಮಾರ್ಗ. ಇನ್ನು ನಿವೃತ್ತಿ ಮಾರ್ಗದಾಗ ಏನ್ ಮಾಡ್ಬೇಕಂದ್ರೆ, ಪ್ರತಿನಿತ್ಯ ಸಾಧಕ ಮಾಡುವಂತ ವ್ಯಕ್ತಿ ಅಂಗೈ ಒಳಗಡೆ ಇಷ್ಟಲಿಂಗ ಹಿಡ್ಕೊಂಡು ಅಲ್ಲಿ ಬೆಳಕನ್ನು ಕಂಡು ಆ ಬೆಳಕನ್ನ ಕಣ್ಣೊಳಗೆ ತಗೊಂಡು ಕಣ್ಣೊಳಗಿರುವಂತ ಬೆಳಕನ್ನ ನೆಕ್ಸ್ಟ್ ಏನು ಹೋಗ್ಬೇಕು ಅದನ್ನ ಮನಸ್ಸಿನ ಬೆಳಕನ್ನ ಭಾವದ ಬೆಳಕನ್ನ ಮಸ್ತಕಕ್ಕೆ ಒಯ್ಯಬೇಕು. ಈ ಪ್ರಕ್ರಿಯೆ ಇದು ಇಷ್ಟಲಿಂಗವನ್ನ ಪೂಜಿಸುವ ಅಥವಾ ಸಾಧಕನು ತನ್ನನ್ನು ತಾನು ಕಾಣುವಂತ ಪ್ರಕ್ರಿಯೆ. ಅದಕ್ಕೆ ನಮ್ಮ ಲಿಂಗಾಯತದೊಳಗಡೆ ಬರುವಂತ ಒಂದು ಪದ ಏನಪ್ಪಾ ಅಂದ್ರ, ಈ ಪೂಜೆ ಮಾಡಾಕತ್ತೀವಲ್ಲ, ಪೂಜೆ ಮಾಡ್ಕೊಳಕತ್ತೀವಿ ಅಂತೀವಿ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮೊಳಗಿರುವಂತಹ ಅದಮ್ಯ ಚೇತನವನ್ನ, ಆ ಬೆಳಕನ್ನ ನಾವು ಕಾಣುವಂತ ಪ್ರಕ್ರಿಯೆ. ಸರಿ, ಈ ಬೆಳಕನ್ನ ಬಸವಾದಿ ಶರಣರು ಹೆಂಗ್ ಕಂಡ್ರು ನೋಡ್ರಿ, ಬಹಳ ಅದ್ಭುತ ಅದು. ಅಂದ್ರೆ ಕಾಣ್ಬೇಕಾದ್ರೆ ಕಂಪಲ್ಸರಿ ನಮ್ಗೆ ಅಂಗ ಬೇಕು ಅಂತ ಅರ್ಥನ ಅಲ್ವಾ. ಅಂಗ ಬಿಟ್ಟರೆ ನಮಗೆ ಈ ಬೆಳಕು ಕಾಣಲ್ಲ. ಅಂದ್ರೆ ಅಂಗವನ್ನ ಅವ್ರು ಎಂದೂ ತುಚ್ಛೀಕರಿಸಲಿಲ್ಲ. 12ನೇ ಶತಮಾನಕ್ಕಿಂತ ಮೊದಲಿನ ಸಾಧಕರೆಲ್ಲ ಅಂಗವನ್ನು ತುಚ್ಛೀಕರಿಸಿದ್ರು. ಅದು ಅಂಗವನ್ನು ಎಷ್ಟು ಕೀಟ್ಲು ಕೊಟ್ರು ಅಂದ್ರೆ ಅದಕ್ಕೆ ಆಹಾರ ಹಾಕ್ಲಾರ್ದೇನೆ ಅದನ್ನ ಸ್ವರ್ಗಿಸಿದ್ರು. ಅದಕ್ಕೆ ಬಟ್ಟೆಯನ್ನು ಹಾಕ್ಲಾರ್ದೇನೆ ನಿರ್ವಸ್ತ್ರಗಳಾಗಿ ನೋಡಿದ್ರು. ಅದನ್ನು ದಂಡಿಸಿದ್ರು. ಅದನ್ನ ಚಳಿಗೊಡ್ಡಿದ್ರು. ಏನೇನೋ ಮಾಡಿ ಅಂಗ ನಮ್ಮ ಲಿಂಗವನ್ನು ಕಾಣೋದಕ್ಕೆ ಇದು ಬಾಧಕ ಅಂತ ತಿಳ್ಕೊಂಡಿದ್ರು. ಹಾಗೆ ಬಸವಾದಿ ಶರಣರು ಭಾವಿಸ್ಲಿಲ್ಲ. ಕಾಯ ಬೇಕು, ಅದಕ್ಕೆ ದೇವನೊಲಿಸ ಬಂದ ಕಾಯವ ಕೆಡಿಸಲಾಗುವುದು ಅಂತಂದ್ರು. ಆ ಕಾರಣಕ್ಕಾಗಿ ಇಲ್ಲಿ ಅರಿವಿನ ಮಾರ್ಗಂದಿರು ಹೇಳ್ತಾರೆ, ನೀವು ಲಿಂಗವನ್ನು ನೋಡ್ಬೇಕಂದ್ರೆ, ಇಲ್ಲಿ ಲಿಂಗ ಅಂತಂದ್ರೆ ಬೆಳಕು ಅಂತ ಅರ್ಥ ಮಾಡ್ಕೋಬೇಕು, ಇಷ್ಟ ಲಿಂಗ ಅಂತಲ್ಲ. ನೀವು ಲಿಂಗವನ್ನು ಕಾಣ್ಬೇಕಾಗಿತ್ತಪ್ಪ ಅಂದ್ರೆ ಅಂಗವನ್ನ ಕಾಪಾಡ್ಕೊಳ್ಬೇಕು. ಅಂಗದ ಮೂಲಕನೇ ಲಿಂಗವನ್ನು ಕಾಣೋದಕ್ಕೆ ಸಾಧ್ಯ. ಅವ್ರು ಹೇಳ್ತಾರೆ, ಅಂಗವ ಮರೆದು ಲಿಂಗವನ್ನರಿಯಬೇಕೆಂಬರು, ಕರ್ಣಂಗಳ ಅರೆತು ಘನಲಿಂಗವನ್ನರಿಯಬೇಕೆಂಬರು, ಅದು ನಾನಿಕ್ಕಿದ ತಡೆ ಕೇಳಿರಣ್ಣ. ಅವ್ರೇನಂಗಂತಲ್ಲ, ಅದಕ್ಕೆ ನಂದು ಅಬ್ಜೆಕ್ಷನ್ ಐತೆ ಅಂತ ಹೇಳ್ತಾರ ಅವ್ರು. ಅಂಗವನ್ನ ಹೊರಗೆ ಹಾಕಿ ನಾವು ಲಿಂಗ ಕಾಣ್ತೀವಿ ಅನ್ನೋದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರ. ಆಕಾಶ ಬಯಲಾದಡೆ ಮುಗಿಲ ರೂಪು ತೋರಿ ಅಳಿವ ಪರಿ ಇನ್ನೆಂತೋ. ಈ ಮುಗಿಲು ತನ್ನ ರೂಪವನ್ನು ತೋರಿಸ್ಬೇಕಾದ್ರೆ ಅದಕ್ಕೆ ಆಕಾಶ ಬೇಕು. ಆಕಾಶನೇ ಇಲ್ಲಪ್ಪ ಅಂದ್ರೆ ಮುಗಿಲು ಹೆಂಗ್ ನಿಂದ್ರಕ್ ಸಾಧ್ಯ? ಮುಗಿಲೊಳಗೆ ನಾವು ಏನ್ ನೋಡಕ್ ಸಾಧ್ಯ ಅಂದ್ರೆ ಮೋಡಗಳು
ಈ ಮೋಡಗಳು ಎಕ್ಸಿಸ್ಟೆನ್ಸ್ ತೋರಿಸ್ಬೇಕಾದ್ರೆ ಅದಕ್ಕೊಂದು ಸ್ಪೇಸ್ ಅನ್ನೋದು ಬೇಕಲ್ಲ, ಆಕಾಶ ಅಂತ ಬೇಕಲ್ಲ. ಈ ಸ್ಪೇಸೇ ಇರ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಆ ಮೋಡಗಳು ತನ್ನ ಆಕಾರವನ್ನು ಹೆಂಗ್ ತೋರ್ಸಕ್ ಸಾಧ್ಯ? ಹಾಗೆ ಲಿಂಗದ ಅರಿವು ಬರ್ಬೇಕಾಗಿತ್ತಪ್ಪ ಅಂದ್ರ ನಿನಗೆ ಅಂಗ ಬೇಕಲ್ಲ. ಅಂಗದ ಮೂಲಕ ಲಿಂಗದ ಅರಿವನ್ನು ಪಡಿತೀವಲ್ಲ ನಾವು. ನಾವು ಅಂತಂದ್ರೆ ಬೆಳಕಿಗೆ ಜ್ಞಾನ ಬರ್ಬೇಕಾಗಿತ್ತಪ್ಪ ಅಂದ್ರ ಹಂಗ ಬೇಕಲ್ಲ. ಅದಕ್ಕೆ ಹೇಳ್ತಾರ ಅವರು, ನಕ್ಷತ್ರ ಚಂದ್ರ ಸೂರ್ಯ ಆದಿಗಳು ಗ್ರಹ ಪರ್ವತವನ ಅರಿವ ಪರಿ ಇನ್ನೆಂತೋ. ಇದು ಆಕಾಶನೇ ಇರ್ಲಿಕ್ಕಪ್ಪ ಅಂದ್ರೆ ಇವೆಲ್ಲ ಎಲ್ಲಿ ಇರ್ತಾವು? ಅವು ವಾಯುಮಯ ಆಧಾರವಾಗಿ ತೋರುತ್ತಿಹ ನೆಮ್ಮಗೆಯ ಇರವು. ಇದು ಕಾರಣದಲ್ಲಿ ಲಿಂಗವಿದ್ದಲ್ಲಿ ಲಿಂಗವನ್ನರಿಯಬೇಕು, ಅಂಗವಿದ್ದಲ್ಲಿ ಲಿಂಗವನ್ನರಿಯಬೇಕು. ಹೇಳ್ತಾರ, ಅಂಗ ಇದ್ರನ ಲಿಂಗ ಗೊತ್ತಾಗ್ತೈತಿ. ಕರ್ಣಂಗಗಳಿದ್ದಂತೆ ಘನಲಿಂಗವ ಭೇದಿಸಬೇಕು. ಆ ಘನಲಿಂಗವನ್ನು ಒಂದಕ್ಕೊಂದು ಇಳಿಸೋದಕ್ಕೆ ಕರ್ಣಗಳು ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣವರ ನಿರ್ಣಯ ಹೇಳಿದ್ರು, ಮನಸ್ಸು, ಆಮೇಲೆ ಅದನ್ನ ಅವ್ರು ಹೇಳಿದ್ರು ಭಾವ, ಮನಸ್ಸು, ಆಮೇಲೆ ಕಣ್ಣು ಹೇಳಿದ್ರಲ್ಲ, ಇವರು ಸಂಕ್ಷಿಪ್ತವಾಗಿ ಕರ್ಣಗಳು ಅಂತ. ಕರ್ಣಗಳಿದ್ರೆ ಘನಲಿಂಗವನ್ನ ಭೇದಿಸಕ್ ಸಾಧ್ಯತೆ. ಹೀಗಲ್ಲದೆ ಮರೆದಲ್ಲಿ ಅರಿದು ಮರೆಯಲಿಲ್ಲ, ಉಭಯದ ಅಭಿಸಂಧಿಯಲ್ಲಿ ಬೆಳಗು ತೋರುತ್ತದೆ. ಇಲ್ಲಿ ಅಭಿಸಂಧಿ ಅಂತಂದ್ರೆ ಸಕಿಲ. ಈ ಅಂಗ ಮತ್ತು ಲಿಂಗದ ಒಂದು ಸಂಯೋಗದೊಳಗನ ಬೆಳಕು ಕಾಣ್ತೈತಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರುವಂತ ವಚನ ನೋಡ್ರಿ. ಅದೇ ಕಾರಣಕ್ಕಾಗಿ ನಮ್ಮಲ್ಲಿ ಅಂಗಕ್ಕ ಅಷ್ಟೊಂದು ಅನಾಧಾರ ಮಾಡಿರುವಂಥದ್ದನ್ನು ನಾವು ಕಾಣೋದಿಲ್ಲ. ಅಂಗವನ್ನ ಅವರು ಪೋಷಿಸಬೇಕು ಅಂತ ಹೇಳ್ತಾರೆ. ಬಹಳಷ್ಟು ಪೋಷಣೆ ಬೇಡ ಅಂತ ಹೇಳ್ತಾರೆ. ಅದನ್ನೇ ಅಕ್ಕಮಹಾದೇವರು ಒಂದ್ ಕಡೆ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಿ. ಆಹಾರದಿಂದ ವ್ಯಾಧಿ ಹಬ್ಬತಾವ, ವ್ಯಾಧಿಯಿಂದ ತಮೋ ಗುಣಗಳೆಲ್ಲ ಹಬ್ಬಿ ನಿಮ್ಮನ್ನ ಹಿಂಸಿಸ್ತಾವ. ಅದಕ್ಕ ಉದರ ಪೋಷಣೆ ಬೇಡ, ಅದಕ್ಕೆ ಬಹಳಷ್ಟು ಇದು ಮಾಡಕ್ ಹೋಗ್ಬೇಡ್ರಿ. ಅದು ಹೆಂಗಿರ್ಬೇಕಪ್ಪ ಅಂದ್ರೆ, ಕಾಯ ಕರ್ರನೆ ಕಂದಿದ್ದರೇನಯ್ಯ, ಕಾಯ ಮಿರ್ರನೆ ಮಿಂಚಿದ್ದರೇನಯ್ಯ, ಚೆನ್ನ ಮಲ್ಲಿಕಾರ್ಜುನ ಒಲಿದ ಕಾಯ ಎಂತಿದ್ದರೇನಯ್ಯ ಅಂತ ಹೇಳ್ತಾರ. ಅಂದ್ರೆ ಪೂರ್ತಿ ಅದ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಅಂಗನ. ಅದು ಬಹಳಷ್ಟು ಅದನ್ನ ಆಧರಣೆ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಯಾವ ರೀತಿಯಾಗಿ ಬಳಸ್ರಪ್ಪ ಅಂತಂದ್ರ, ಅದು ಲಿಂಗವನ್ನು ತೋರಿಸುವ ಒಂದು ಸಾಧನ ಅಂತಾನೆ ಬಳಸ್ರಿ ಅಂತ ಹೇಳ್ತಾರೆ. ಹೀಗೆ ಅಂದ್ರೆ ನಮಗೆ ಪ್ರಮುಖವಾಗಿ ಇಲ್ಲಿ 2 ಅಂಶವನ್ನು ಗೊತ್ತಾಯ್ತು. ಒಂದು, ಅಂಗವನ್ನು ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಲಿಂಗವನ್ನ ಕಾಣಬೇಕಾಗಿರೋದು ಅಂಗದ ಮುಖ್ಯ ಉದ್ದೇಶ. ಅಂಗಕ್ಕೆ ಲಿಂಗದ ಅರಿವು ಬರಬೇಕಾಗಿತ್ತಪ್ಪ ಅಂದ್ರೆ ಒಬ್ಬ ಗುರು ಬೇಕು. ಗುರು ಆ ಸಾಧನ ಮಾರ್ಗವಾಗಿ ಇಷ್ಟಲಿಂಗವನ್ನ ಕೊಡಬೇಕು. ಅಂದ್ರೆ ಇಷ್ಟಲಿಂಗದ ಮೂಲಕ ಅಂಗ ಲಿಂಗವನ್ನ ಅರಿತೈತಿ. ನೋಡ್ರಿ, ಇದು ಅಂಗಲಿಂಗದ ಸಂಬಂಧ ಸಕಿಲಗಳು ಅಂತಂದಾಗ ಎರಡನ್ನೂ ನಾವು ಏನಪ್ಪಾ ಅಂತಂದ್ರೆ ಮಹತ್ವದವಂತ ಅಂಶ ಅಂತಾನೆ ಪರಿಗಣಿಸ್ತಾ ಹೋಗ್ಬೇಕಿಲ್ಲ. 12ನೇ ಶತಮಾನಕ್ಕಿಂತ ಮೊದಲು ಇರುವಂತ ಅನೇಕ ಆಧ್ಯಾತ್ಮಿಕ ಅಥವಾ ಈ ಬಸವಾದಿ ಶರಣರ ವಿಚಾರಗಳು ಬಿಟ್ಟು ಬೇರೆ ಏನ ಆಧ್ಯಾತ್ಮಿಕ ಆದಿಗಳೇನಿದಾವಲ್ಲ, ಅಲ್ಲೆಲ್ಲವೂ ಏನ್ ಮಾಡ್ತಪ್ಪ ಅಂತಂದ್ರ ಆ ಲಿಂಗ ಅಥವಾ ಆ ಬೆಳಗುನ ತತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅಂಗವನ್ನವು ಕಡೆಗಣಿಸ್ತಾ ಹೋಗ್ತಾವ. ಆ ಕಾರಣಕ್ಕಾಗಿ ಈ ಅಂಗವನ್ನೂ ಪ್ರಮುಖ ಒಂದು ವಸ್ತು ಅಂತ ಹೇಳಿ ಪರಿಗಣಿಸಿದ್ದಕ್ಕಾಗಿನೇ ಜನಸಾಮಾನ್ಯರು ಇದಕ್ಕ ಹೆಚ್ಚು ಆಕರ್ಷಿತರಾಗಿ ಬಂದ್ರು. ಇಲ್ಲಿ ಹೇಳ್ತಾರ ನೋಡ್ರಿ, ಜಕ್ಕಣ್ಣ ಏನ್ ಹೇಳ್ತಾರ, ಅಂಬರದ ಮೊನೆಯೊಳಗೆ ಸ್ವಯಂಭು ಲಿಂಗವ ಕಂಡೆ ನೋಡ. ಅಂಗದ ಮೂಲಕನ ಲಿಂಗ ಕಂಡಿನ ಅಂತ ಹೇಳ್ತಾರ. ಆ ಲಿಂಗದೊಳಗೆ ಅನಂತ ಕೋಟಿ ಸೋಮ ಸೂರ್ಯರ ಬೆಳಗು ನೋಡ. ಆ ಬೆಳಗಿನೊಳಗೆ ಕೂಡಿ ತಾನು ತಾನಾಗಿರ್ದನಯ್ಯ, ನಿಮ್ಮ ಶರಣನು ಝೇಂಕಾರ ನಿಜಲಿಂಗ ಪ್ರಭುವೇ. ಈಗ ಸ್ಟಾರ್ಟ್ ಆಯ್ತ್ರಿ. ಈಗ ಹೆಂಗ ಬೆಳಕಿತ್ತು ಅನ್ನೋದ್ರ ವರ್ಣಿಸ್ಕೊಂತ ಹೋಗ್ತಾರ. ಅಂಗದ ಮೂಲಕ ಲಿಂಗವನ್ನ ಕಂಡಿವೆ ಅಂತ ಹೇಳ್ತಾರಲ್ಲ, ಆ ಬೆಳಕು ಹೇಗಿತ್ತದು? ಅಂಬರದ ಮನೆಯೊಳಗೆ ಸ್ವಯಂಭು ಲಿಂಗವ ಕಂಡೆ ನೋಡು. ಅಂಬರದ ಮನೆ ಅಂದ್ರೆ ಈ ದೇಹ ಅಥವಾ ಅಂಗ. ಅಲ್ಲಿ ಸ್ವಯಂಭು ಲಿಂಗವ ಕಂಡ್ಯಾರ. ಆಲ್ರೆಡಿ ಇರುವಂತ ಬೆಳಕೆ ಅದು, ಹೊರಗಿನಿಂದ ಬಂದು ಒಳಗೆ ಸಿಕ್ಕೊಂಡೈತಿ, ಒಳಗಡೆ ಅದು ಸೇರ್ಪಡೆ ಆಗೈತಿ ಅಂತ ಅಲ್ಲ. ಅದು ಆಲ್ರೆಡಿ ಒಳಗೈತಿ. ಅದು ಅಂದ್ರೆ ಪ್ರತಿಯೊಬ್ಬರು ಒಳಗಡೆನೂ ಅಂತ ಒಂದು ಬೆಳಕು ಐತಿ. ಈಗ ಆ ಬೆಳಕನ್ನೇ ನಾವು ಕಾಣಬೇಕಾಗಿರೋದಕ್ಕೆ ಜೀವನದ ಮುಖ್ಯ ಉದ್ದೇಶ. ನಮ್ಮ ಹತ್ರ ಅದು ಆಲ್ರೆಡಿ ಐತದು. ಅದ್ರ ಅರಿವು ಇರ್ಲಿಲ್ಲಪ್ಪ ಅಂದ್ರೂ ಅದು ಬೆಳಕಿರ್ತೈತಿ. ಯಾರು ಅದ್ರ ಬೆಳಕಿನ ಅರಿವನ್ನು ಪಡಿತಾರಲ್ಲ ಅವ್ರಿಗೆ ಅದ್ರದ್ದು ದರ್ಶನ ಆಕೈತಿ. ದರ್ಶನ ಅನ್ನೋ ಶಬ್ದ ಬಂದಿರೋದು ಅದೇ. ದರ್ಶನ ಅಂದ್ರೆ ನೋಟ, ನೋಡೋದು ಅಂತ. ನೋಡ್ಬೇಕಂತ ಬೆಳಕು ಐತಿ ನಮ್ಮೊಳಗಡೆ ಅಂತ ಒಂದು ಬೆಳಕನ್ನ ನಾವು ಹೊತ್ಕೊಂಡಿದ್ದೀವಿ. ಬಟ್ ಅದ್ರ ನಮ್ಗೆ ಅರಿವಿಲ್ಲ.
ಆ ಲಿಂಗದೊಳಗೆ ಅನಂತ ಕೋಟಿ ಸೋಮ ಸೂರ್ಯರ ಬೆಳಗು ನೋಡು, ಅದು ಎಂತ ಪ್ರಕಾಶ ಐತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಒಂದು ಸೂರ್ಯ, ಆ ಸೋಮ ಅಂದ್ರೆ ಚಂದ್ರ, ಈ ಸೂರ್ಯ ಚಂದ್ರರ ಬೆಳಕದವಲ್ಲ, ಇದು ಒಂದು ಸೂರ್ಯ ಅಲ್ಲ, ಅನಂತ ಕೋಟಿ ಸೂರ್ಯರ ಬೆಳಕೈತೆ ಅಂತ, ಅಂತ ಆ ಪ್ರಮಾಣದಾಗ ಬೆಳಕದು. ಆ ಬೆಳಕನ್ನು ನೋಡಿ ಅದನ್ನ ಕೂಡಿ ತಾನು ತಾನಾಗಿದ್ದಾರೆ ಶರಣರಂದ್ರೆ ಅವರು ಅದೇ ಬೆಳಕಿನೊಳಗೆ ಲೀನಾಗಿ ತಾವು ಬೆಳಕಿನ ಸ್ವರೂಪ ಅಂತಾನೆ ತಿಳ್ಕೊಂಡಿದ್ರು. ಅದಕ್ಕೋಸ್ಕರವಾಗಿ ಅವ್ರ ಹತ್ರ ಒಟ್ಟ ನಿಷ್ಕಲ್ಮಶವಾದಂತ ಮನಸ್ಸಿದ್ದಿದ್ದಿಲ್ಲ. ನೀವು ಇಡೀ ವಚನ ಸಂಪುಟದೊಳಗಿರುವಂತ ಎಲ್ಲಾ ವಚನಗಳನ್ನು ತೆಗೆದು ನೋಡ್ರಿ, ಒಬ್ಬ ಶರಣ ಇನ್ನೊಬ್ಬ ಶರಣವನ್ನು ದ್ವೇಷಿಸಿ ಒಂದು ಪದನ ಸಹ ಬರೆದಿಲ್ಲ. ಅಂದ್ರೆ ಅಷ್ಟು ನಿಷ್ಕಲ್ಮಶವಾಗಿರುವಂತ ಬೆಳಕನ್ನ ಕಂಡವರಿಗೆ ಆ ದ್ವೇಷಿಸುವಂತ ಭಾವನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರನ್ನೂ ಪ್ರೀತಿಸುವಂತದ್ದು, ಅವಾಗ ವಿಚಾರಗಳೇ ಚೇಂಜ್ ಆಗಿಬಿಡ್ತಾವ ಯಾವಾಗ ಆ ಬೆಳಕು ಕಂಡಂತಾವ್. ಅದಕ್ಕೆ ಜಕ್ಕಣ್ಣ ಅವ್ರು ಹೇಳ್ತಾರೆ, ಆ ಬೆಳಗಿನೊಳಗೆ ಬೆಳಕು ತಾನಾಗಿದ್ದ ಅವನ್ನೆಲ್ಲ ಕೂಡಿಬಿಟ್ರೆ ತಾನು ಬೆಳಕಿನ ರೂಪ ಅಂತಾನೆ ಆಗ್ತಾರೆ ಅಂತ. ಹೀಗೆ ಬಸವಣ್ಣವ್ರು ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಇಲ್ಲಿ ಬಂತು ನೋಡ್ರಿ, ಅಲ್ಲ ಫಸ್ಟಿಗೆ ಹೇಳಿದ್ರು ಮಹಾ ಬೆಳಗು ಅಂದ್ರೆ ಯಾವ್ದಕ್ಕಂದ್ರು ಅಂತಂದ್ರೆ, ಆ ಚಿದ್ ಬೆಳಗು ಅಂತ ಆಲ್ರೆಡಿ ನಮ್ಮೊಳಗೆ ಇತ್ತಲ್ಲ, ಆ ಬೆಳಕು ಪ್ರಕಟ ಆದಾಗ ಅದು ಮಹಾ ಬೆಳಗಾಗ್ತದೆ. ಶಿವ ಶಿವ ಪರಮಾಶ್ರಯವೇ ತಾನಾಗಿ ನೋಡ್ರಿ, ಇಡೀ ಜಗತ್ತಿನ ಸಲುಹುವಂತ ಜಗತ್ತಿಗೆ ಆಶ್ರಯದಾಯಕ ಯಾವ್ದಪ್ಪ ಅಂದ್ರೆ ಅದೇ ಬೆಳಗು. ಇಲ್ಲಿ ನಾವು ಬೆಳಗು ಅಂದಾಗ ನಮ್ಮ ಸಾಮಾನ್ಯ ಅರ್ಥಕ್ಕೆ ನಾವು ದೇವ್ರಂತ ಭಾವಿಸ್ಕೋಬೇಕಾಗ್ತದೆ. ಅದು ದೇವ್ರನ್ನೋ ಒಂದು ಬಹಳ ಶಾರ್ಟೆಸ್ಟ್ ಮೀನಿಂಗ್ ಇರುವಂತ ಒಂದು ವರ್ಡ್ ಆಗ್ತದೆ. ಅದಕ್ಕೆ ಬೆಳಗು ಅಂದ್ರೆ ಅದೇ ಅಂತಿಮ. ಇದಕ್ಕಿಂತಲೂ ಇನ್ನು ವಿಶಾಲ ಅರ್ಥದಲ್ಲಿ ತಗೊಂಡಾಗ ಏನಪ್ಪಾ ಅಂತಂದ್ರೆ ಶೂನ್ಯ ಅಂತ ಆಗ್ತೈತಿ. ಅದಕ್ಕಿಂತಲೂ ವಿಶಾಲ ಅರ್ಥದಾಗ ತಗೊಂಡಾಗ ಅದು ಬಯಲು ಅಂತ ಆಗ್ತೈತಿ. ಅದೆಲ್ಲ ಮುಂದಿನ ಸಂಚಿಕೆಗಳು ನೋಡೋಣ ನಾವು. ಈ ಪ್ರಾರಂಭದಲ್ಲಿ ಅದನ್ನ ಯಾವ ರೀತಿಯಾಗಿ ದರ್ಶಿಸಿಕೊಂಡು ಅಂಗದ ಮೂಲಕ ಲಿಂಗವನ್ನ ಕಂಡಾಗ ಅವ್ರಿಗಾಗಿರುವಂತಹ ಒಂದು ಅನುಭವವನ್ನ ವಚನಗಳೊಳಗೆ ಹಿಡಿದಿಟ್ಟಾರೆ. ಆ ಬೆಳಕು ಹೆಂಗಿತ್ತು, ಎಲ್ಲಿತ್ತು, ಹ್ಯಾಕ್ ಕಾಣ್ತಿತ್ತು, ಈ ವಚನದಲ್ಲಿ ಹೇಳ್ತಾರ. ಅವ್ರ ಬೆಳಕು ಎಲ್ಲಿತ್ತು ಅಂತ ಹೇಳ್ತಾರ ಅವರು, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ. ಈ ಪದ ಬಹಳ ಇಂಪಾರ್ಟೆಂಟ್. ಎಲ್ಲಿ ಕಾಣ್ತಂತ ಬೆಳಕದು ತಾನಾಗಿ ಎಲ್ಲ ಇತ್ತಲ್ಲ, ಪರಮಾಶ್ರಯ ತಾನಾಗಿ ಆ ಬೆಳಗಿಗೆ ಬೆಳಗು ಮಹಾ ಬೆಳಗು ಎಲ್ಲಿತ್ತದು, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ. ಅಂದ್ರೆ ಯಾವ್ದದು, ಸಹಸ್ರ ಚಕ್ರ ಅಂತ ಬರುತ್ತಾರೆ ನಮ್ಮ ಎಳೆತ್ತಿ ಒಳಗಡೆ, ಆ ಅಲ್ಲಿ ಆ ಬೆಳಕೈತಿ ಅಂತ ಹೇಳ್ತಾರೆ. ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವ, ಆ ಬೆಳಕು ಅಲ್ಲಿ ಐತಿ ಅಂತ ಹೇಳ್ತಾರೆ. ಅದನ್ನೇ ಆ ಬೆಳಕು ಅಷ್ಟು ಐತಿ ಅಂತ ತೋರ್ಸೋದಕ್ಕೋಸ್ಕರವಾಗಿನೇ ಆ ಬ್ರಹ್ಮರಂಧ್ರದಲ್ಲಿ ಆ ಬೆಳಕು ಐತಿ ಅಂತ ತೋರ್ಸೋದಕ್ಕೆ ನಮ್ಮ ಯೋಗ ಸಾಧಕರು ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಲ್ಲಪ್ಪ, ಅರ್ಥ ಆಗ್ಬೇಕಲ್ಲ, ನಿಮ್ ಒಳಗಡೆ ಅಂತ ಒಂದು ಬೆಳಕೈತಿ, ಅದು ಎಷ್ಟು ಬ್ರಹ್ಮದ ಬೆಳಕದ, ಅದು ಎಲ್ಲಾ ಬೆಳಕಿನಕ್ಕಿಂತಲೂ ಎಲ್ಲದಕ್ಕೂ ಆಶ್ರಯ ಕೊಟ್ಟಿರುವಂತ ಬೆಳಕದು, ಅಂತ ಬೆಳಕು ನಿಮ್ ಒಳಗ ಐತಿ ಅಂತ ಹೇಳ್ಬೇಕಾದಾಗ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಆ ಚಕ್ರಗಳ ಅಂತಿಮ ಸ್ಥಿತಿಗೆ, ಅದನ್ನ ಹೇಳಿದೆ ನಾವು ಕುಂಡಲಿನಿ ಅಂತ ಕರಿತೀವಿ. ಕುಂಡಲಿನಿ ಅಂತಂದ್ರ ನಾಗರ ಹಾವು, ಅದು ಜ್ಯೋತಿ ಬಿದ್ರಪ್ಪ ಅಂತಂದ್ರ ಬಾಲ ನಮ್ಮ ಮೂಲಾಧಾರ ಚಕ್ರಕ್ಕೆ ಸೂಚಿಸ್ತದ. ಹಾಗೇನೆ ಅದ್ರ ಒಂದೊಂದು ಪಾಠಗಳನ್ನ ಮೇಲೆ ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಮ್ಯಾಗ ಬರುತ್ತಲ್ಲ ಅದು ಸಹಸ್ರ ಚಕ್ರ. ಹೀಗೆ ಮೇಲ್ಗಡೆ ಬೆಳಕು ಐತೆ ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ರು, ಅವರು ಸಿಂಬಾಲಿಕಲಿ ತೋರ್ಸ್ಬೇಕಂತ ತಗೊಂಡು ನಾಗರ ಹಾವಿನ ಆ ಬಾಯಿ ಒಳಗಡೆ ವಜ್ರದಾಗೆ ಬೆಳಕಿರ್ತೈತಿ ಅಂತ ಹೇಳಿ ಹೇಳಿದ್ರು. ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬೆಳಕೈತಿ ಅಂತೇಳಿ. ಇದು ಏನಾಗ್ಬಿಡ್ತಪ್ಪ ಜನಸಾಮಾನ್ಯರು ಅದನ್ನ ಆ ಸಿಂಬಾಲ್ ಕೊಟ್ಟಿರುವಂತ ಅದ್ರ ಹಿಂದಿನ ವಿಚಾರವನ್ನು ಮರೆತು ಆ ಸಿಂಬಾಲ್ ಹಿಡ್ಕೊಂಡ್ಬಿಟ್ರು. ಅವಾಗ್ಲಿಂದ ನಾಗ ಆರಾಧನೆ ಬಂದ್ಬಿಡ್ತು. ಅವ್ರು ಹೇಳಿದ್ರು, ಇಲ್ಲ ನಿಮ್ ಒಳಗಡೆ ಇಂಥ ಒಂದು ಬೆಳಕೈತಿ ಅಂತೇಳಿ ಸಿಂಬಾಲಿಕಲಿ ತೋರ್ಸಕ್ ಕೊಟ್ರೆ ಆ ಸಿಂಬಾಲ್ ಹಿಡ್ಕೊಂಡ್ಬಿಟ್ರು. ಅವಾಗ್ಲಿಂದ ನಾಗರ ಪೂಜೆ ಮಾಡುದು, ನಾಗರ ಎಡಿ ಒಳಗಡೆ ವಜ್ರ ಇರ್ತೈತಿ ಅಂತ, ರತ್ನ ಇರ್ತಂತ, ಅದು ಏನೇನ ಕತೆ ಕಟ್ಟಿ ಇವತ್ತೆಲ್ಲ ಅದ್ರ ಮೌಢ್ಯಕ್ಕೆ ತಂದು ಈ ವಿಚಾರವನ್ನ ದಾರಿ ತಪ್ಪಿಸಿಬಿಟ್ರು. ಆದ್ರೆ ನಮ್ಮ ಶರಣರು ಹೇಳ್ತಾರೆ, ಇಲ್ಲ ಅದು ಹೀಗೆ ಅದ ಅಂತ ಹೇಳಿ ಅಥೆಂಟಿಕ್ ಆಗಿ ಹೇಳ. ಅವ್ರು ಇದನ್ನ ಹೇಳ್ಬೇಕಾದ್ರೆ ಹೇಳ್ಬೋದಾಗಿತ್ತಲ್ಲ, ನಾಗರ ಒಂದು ಅಡಿ ಒಳಗಡೆ ಇದು ಸರ್ಪ ಅಡಿ ಒಳಗಡೆ ಆ ಬೆಳಕೈತೆ ಅಂತ ಹೇಳ್ಬೇಕಾಯ್ತು. ಗೊತ್ತಿತ್ತು ಬಸವಾದಿ ಶರಣರಿಗೆ. ಯಾವುದನ್ನ ನಾವು ಅದ ಹೇಳ್ತಾರಲ್ಲ ಅಲಂಪ್ರಭುಗಳು, ಅರಿವನ್ನು ಅರಿಯಲು ಕುರು ಕೊಟ್ಟರೆ ಅರಿವು ಮರೆತು ಕುರು ಹಿಡಿದಾರ ನೋಡ ಅಂತ ಹೇಳಿ. ಹಂಗ ಕುರು ಹಿಡ್ಕೋತಾರ ಅಂತ ಗೊತ್ತಾಗಿನೇ
ಅದನ್ನ ಬಿಡಿಸಿ 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 ಅವರು ನೈಜ ಆಶಯ ಏನಿತ್ತಲ್ಲ ನಿಜ ಅರ್ಥಕ್ಕನೆ ಶರಣರನ್ನ ತಗೊಂಬಂದ್ರು. ಆದಾಗ್ಯೂ ಸಹ ಸುಮಾರು 900 ವರ್ಷಗಳಾದ್ರೂ ಸಹ ಈ ಬೆಳಕಿನ ಚೇತನದ ಸಂಕೇತವಾಗಿ ಇಷ್ಟಲಿಂಗ ಅಂತ ಹೇಳಿದ್ರು ಸಹ ಇವತ್ತು ಎಷ್ಟೋ ಮಂದಿಗೆ ಇಷ್ಟಲಿಂಗಕ್ಕೂ ಸ್ಥಾವರಲಿಂಗಕ್ಕೂ ವ್ಯತ್ಯಾಸ ಇಲ್ಲದೆ ಹಾಗೆ ಇಷ್ಟಲಿಂಗವನ್ನ ಸ್ಥಾವರಗಳನ್ನು ಗೋಳಿಸಿ ನಾವು ಇಷ್ಟಲಿಂಗವನ್ನು ಸಹ ಅದರ ಮೂಲ ಚೇತನದ ಅರ್ಥದ ಹಿನ್ನೆಲೆಯಲ್ಲಿ ಅದನ್ನ ನಾವು ಪೂಜಿಸಿ ಅದರಿಂದ ಬೆಳಕನ್ನು ಕಾಣ್ತಾ ಇಲ್ಲ ಅಂತ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಹೇಳಿರುವಂತ ಪ್ರವೃತ್ತಿ ಮಾರ್ಗದಾಗ ಏನು ಗುರು ಶಿಷ್ಯನಿಗೆ ಕೊಡ್ಬೇಕಾದಾಗ ಹಸ್ತಮಸ್ತಕ ಸಂಯೋಗ ಮಾಡಿ ಅಲ್ಲಿ ಮಸ್ತಕದಲ್ಲಿರುವಂತ ಬೆಳಕನ್ನ ಭಾವದೊಳಗೆ ತಂದು ಭಾವದೊಳಗಿನ ಬೆಳಕನ್ನ ಮನಸ್ಸಿನೊಳಗೆ ತಂದು ಮನಸ್ಸಿನೊಳಗೆ ಬೆಳಕನ್ನ ಕರ್ಣಂಗದೊಳಗೆ ತಂದು ಕಣ್ಣಿನೊಳಗೆ ತಂದು ಕಣ್ಣಿನೊಳಗಿನ ಬೆಳಕನ್ನ ಇಷ್ಟಲಿಂಗದಾಗ ಕೊಟ್ಟಿರ್ತಾನೆ. ನಾವೇನ್ ಮಾಡ್ಬೇಕು? ಇಷ್ಟಲಿಂಗದ ಬೆಳಕಿನ ಮೂಲಕ ಕಣ್ಣಿನೊಳಗೆ ಬೆಳಕು ತಗೊಂಡೋಗಿ ಕಣ್ಣಿನೊಳಗಿನ ಬೆಳಕಿನ ಮೂಲಕ ಮನಸ್ಸಿನೊಳಗೆ ಬೆಳಕು ತಗೊಂಡೋಗಿ ಮನಸ್ಸಿನೊಳಗಿನ ಬೆಳಕನ್ನ ಭಾವದೊಳಗೆ ತಗೊಂಡೋಗಿ ಭಾವದೊಳಗಿನ ಬೆಳಕನ್ನ ಮಸ್ತಕದೊಳಗಿನ ಒಳಗೆ ಕಾಣಬೇಕು. ಅದು ಪ್ರೊಸೆಸ್. ಇದು ಪ್ರತಿಯೊಬ್ಬ ಲಿಂಗಾಯತನು ಅಥವಾ ಲಿಂಗಧಾರಿಗಳು ಕಾಣಬೇಕಾಗಿರುವಂತಹ ಬೆಳಕಿನ ಒಂದು ದಾರಿ ಇದು. ಈ ದಾರಿ ಮೂಲಕನೇ ನಾವು ಸಂಚರಿಸಬೇಕು ಅಂತೇಳಿ ಇಷ್ಟಲಿಂಗವನ್ನು ಕೊಟ್ರು. ಇಲ್ದಿದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಬೆಳಕು ಕಾಣ್ರಿ ಅಂತ ಹೇಳ್ಬೋದಾಗಿತ್ತು. ಹಾಗೆಲ್ಲ ಆ ಬೆಳಕನ್ನ ನಮ್ಮೊಳಗಡೆ ಇದ್ದ ಬೆಳಕನ್ನ ಇಷ್ಟಲಿಂಗದಾಗ ಗುರು ಈ ಪ್ರೊಸೆಸ್ನ ತಂದು ಕೊಟ್ಟನ ಕೈಯೊಳಗ. ನಾವೇನ್ ಮಾಡ್ಬೇಕು? ಕೈಯೊಳಗಿನಿಂದ ಮೂಲಕವಾಗಿ ನಮ್ಮ ಆ ಸಹಸ್ರದೊಳಗಿರುವಂತಹ ಬೆಳಕನ್ನು ಕಾಣಬೇಕು. ಅದನ್ನೇ ಕಂಡಿದ್ದನ್ನು ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಬೆಳಗಿನೊಳಗೆ ಬೆಳಗು ಮಹಾ ಬೆಳಗು ಶಿವ ಶಿವ ಪರಮಾಶ್ರಯ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅವ್ರು ಕಂಡಾರ ಈ ಪ್ರೊಸೆಸ್ ರಿವರ್ಸ್ ಆಗಿ ಕಂಡಾಗ ಅವರಿಗೆ ಆ ರೀತಿ ಬೆಳಕು ಕಂಡದ ಅಂತ ಅರ್ಥ. ಇವ್ರೊಬ್ಬರೇ ಅಂತಲ್ಲ, ಅವತ್ತಿರುವಂತ ಎಷ್ಟೋ ಜನ ಎಲ್ಲ ಜನಸಾಮಾನ್ಯರು ಕಸ ಗುಡಿಸುವಂತ ಸತ್ಯಾಗ್ರಹರಿಂದ ಹಿಡ್ಕೊಂಡು ಎಲ್ಲರಿಗೂ ಸಹ ಆ ಬೆಳಕು ಕಂಡಾರ. ಕಂಡಾರ ಅನ್ನೋದಕ್ಕೆ ಪ್ರೂಫ್ ಏನಪ್ಪಾ ಅಂದ್ರೆ ವಚನದಾಗ ಭಾವ ಹೇಳ್ತಾರ. ಇಲ್ಲಿ ಬಸವಣ್ಣವ್ರು ಹೇಳ್ತಾರ, ಜ್ಞಾನದ ಗಮನವ ಸಹಜದ ಉದಯದಲ್ಲಿ ಏನೆಂದರೆ ಏನು, ಲಿಂಗದ ಬೆಳಗು ಒಳಕೊಂಡುದಾಗಿ ಏನೆಂದರೆ ಏನು, ಕೂಡಲ ಸಂಗಮ ದೇವ ಧ್ಯಾನದಿಂದ ಏನೆಂದರೆ ಏನು. ಕೂತ ಧ್ಯಾನ ಮಾಡ್ಕೊಂಡು ಕೂತ್ರೆ ಅದು ಅರ್ಥ ಆಗ್ತಿದ್ದಿಲ್ಲ. ಆ ಇಷ್ಟಲಿಂಗದ ಮೂಲಕನೇ ನಾನು ಅರಿತೀನಿ ಅಂತ ಹೇಳ್ತಾರ. ಲಿಂಗದ ಬೆಳಗು ಒಳಕೊಂಡುದಾಗಿ ಅಂತ ಹೇಳ್ತಾರೆ. ಲಿಂಗದ ಬೆಳಗು ಅಂದ್ರೆ ಹೇಳಿದಿಲ್ಲ, ಅದು ಪ್ರವೃತ್ತಿ ಮಾರ್ಗದಾಗ ಗುರು ಲಿಂಗದಾಗ ಬೆಳಕು ತೋರಿಸ್ತಾನೆ. ನಾವು ನಿವೃತ್ತಿ ಮಾರ್ಗದಾಗ ಮಾಡಬೇಕು, ಲಿಂಗದ ಬೆಳಕಿನ ಮೂಲಕ ನಾವು ಅಂಗದೊಳಗಿರುವಂತ ಬೆಳಕನ್ನು ಕಾಣಬೇಕು. ಇದೇ ಸಕಿಲ. ಅದು ಅಂಗದಿಂದ ಲಿಂಗಕ್ಕೆ ಬೆಳಕು ತಂದು ಕೊಡ್ತಾನೆ ಗುರು. ಆ ಸಾಧಕ ಏನ್ ಮಾಡ್ಬೇಕಂದ್ರ ಲಿಂಗದ ಮೂಲಕ ಅಂಗಕ್ಕೆ ಆ ಬೆಳಕನ್ನ ತೆಗೆದುಕೊಂಡು ಹೋಗಿ ತನ್ನೊಳಗಿರುವಂತಹ ಬೆಳಕನ್ನ ಕಾಣಬೇಕು. ಅದಕ್ಕೆ ಲಿಂಗ ಅನ್ನೋದು ನಿನ್ನ ಪ್ರತಿರೂಪ ಅಂತ ಹೇಳ್ತಾರೆ. ಅದೊಂದು ದರ್ಪಣ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂತ ಒಂದು ವಿಚಾರಗಳು ಹೊಂದಿರುವಂತದ್ದು ಈ ವಚನ ಸಾಹಿತ್ಯ. ಯಾವ ಹಿನ್ನೆಲೆಯಿಂದ ನಾವು ಇಷ್ಟುವರೆಗೂ ವಚನ ಓದಿದೆವೋ ಏನೋ, ಆದ್ರೆ ಈ ಸಕಿಲಗಳನ್ನ ನಾವು ಅರ್ಥ ಮಾಡ್ಕೊಂಡ ಮೇಲೆ ನಮ್ಮ ವಚನಗಳನ್ನ ನೋಡುವಂತ ದೃಷ್ಟಿಕೋನ ಬದಲಾಗಲೇಬೇಕು. ಯಾಕಂದ್ರೆ ನಾವು ಇವತ್ತು ಈ ಸಕಿಲಗಳ ಮೂಲಕ ಏನನ್ನ ತಿಳ್ಕೊಂಡಿವಿ ಅಂದ್ರೆ ವಚನಕಾರರ ವಚನದ ರಚನೆಯ ಉದ್ದೇಶವನ್ನ ತಿಳ್ಕೊಂಡ್ಬಿಟ್ಟಿವಿ ನಾವು. ಯಾವ ಕಾರಣಕ್ಕಾಗಿ ವಚನಗಳು ಹುಟ್ಕೊಂಡು ಈ ಸಕಿಲಗಳನ್ನ ಓದದೇನೆ ನಾವು ಈ ಇಷ್ಟಲಿಂಗ ಹಸ್ತಮಸ್ತ ಸಂಯೋಗವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ರೀತಿನೇ ಬೇರೆ ಆಗಿತ್ತು. ಈಗ ಸಕಿಲಗಳ ಮೂಲಕ ನೋಡಿದಾಗ ಅಂಗದಿಂದ ಲಿಂಗಕ್ಕೆ, ಲಿಂಗದಿಂದ ಅಂಗಕ್ಕೆ ಬೆಳಕಿನ ಸಂಚಾರವೇ ಇಷ್ಟಲಿಂಗ ಪೂಜೆ ಅಂತ ನಾವು ಸಂಕ್ಷಿಪ್ತವಾಗಿ ಇಷ್ಟಲಿಂಗ ಪೂಜೆಯನ್ನ ನಾವು ವ್ಯಾಖ್ಯಾನಿಸಬಹುದು. ಹೀಗೆ ನೋಡ್ರಿ, ಬಸವಣ್ಣ ಹೇಳ್ತಾರೆ, ಸಮಸ್ತ ಕತ್ತಲೆಯ ಮಸಕವ ಕಳದಿಪ್ಪ ಇರವ ನೋಡ. ಆ ಬೆಳಕು ಹೆಂಗಿತ್ತಪ್ಪ ಅಂದ್ರ ಎಲ್ಲಾ ಕತ್ಲ ಓಡಿಸ್ಬಿಡ್ತದಂತ. ಕತ್ಲು ಅನ್ನೋದು ಒಂದಿಷ್ಟು ಉಳಿದಿಲ್ಲ ಅಂದ್ರೆ ಅಜ್ಞಾನ ಅನ್ನೋದು ಒಟ್ಟೆ ಉಳಿಯಲ್ಲ ಅಂತ ಅರ್ಥ. ಬೆಳಗಿಗೆ ಬೆಳಗು ನೋಡ್ರಿ, ಬೆಳಕಿಗ ಬೆಳಕಂತ ಸಿಂಹಾಸನವಾಗಿ ಬೆಳಗು ಬೆಳಗ ಕೂಡಿದ ಕೂಟವ ಕೂಡಲ ಸಂಗಯ್ಯ ತಾನೇ ಬೆಲ್ಲ. ಇಲ್ಲೊಂದು ಪದ ನೋಡ್ರಿ, ಬೆಳಗು ಬೆಳಗ ಕೂಡಿದ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನದು? ನಮ್ಮೊಳಗಡೆ ಇರುವಂತ ಬೆಳಕನ್ನ ತಂದು ಇಷ್ಟಲಿಂಗದಾಗ ಕೊಟ್ಟಿರ್ತಾನೆ ಗುರು. ನಮ್ಗೆ ಇಷ್ಟಲಿಂಗದಾಗ ಬೆಳಕು ಕಾಣ್ತಾ ಇದೆ. ಈ ಬೆಳಕನ್ನು ತಗೊಂಡೋಗಿ ಎಲ್ಲಿ ಕೂಡಿಸ್ಬೇಕು? ನಾವು ಅದನ್ನ ನಮ್ಮ ಮಸ್ತಕದಲ್ಲಿ ಬೆಳಕಕ್ಕೆ ಒಯ್ದು ಕೂಡಿಸ್ಬೇಕು. ಅದನ್ನ ಹೇಳ್ತಾರೆ ಬೆಳಗು ಬೆಳಗ ಕೂಡಿದ ಕೂಟ ಅಂತ ಹೇಳ್ತಾರೆ. ಇಷ್ಟಲಿಂಗ ಮಾಡೋ ಪ್ರಕ್ರಿಯೆ ಅಂದ್ರೆ ಇದು ಆಗ್ಲೇಬೇಕು. ಇಷ್ಟಲಿಂಗದಾಗ ಬೆಳಕು ಕಾಣಬೇಕು. ಆ ಬೆಳಕು ಬೇರೆ ಎಲ್ಲಿದು ಅಲ್ಲದು, ನಂದೇ ಬೆಳಕು, ನನ್ನ ಬೆಳಕೆ ಇಲ್ಲಿ ಎದುರಿಗೆ ಕಾಣ್ತಾ ಇದೆ ಅಂತ ತಿಳ್ಕೊಂಡು ಆ ಬೆಳಕನ್ನ
ಇಷ್ಟಲಿಂಗವನ್ನು ದೃಷ್ಟಿಸ್ತಾ ಇರುವಂತ ಸಾಧಕನ ನೋಟದೊಳಗಡೆ ಬೆಳಕು ಹೋಗ್ಬೇಕು. ಆ ನೋಟದೊಳಗಿನ ಬೆಳಕು ಮನಸ್ಸಿನೊಳಗೆ ಹೋಗ್ಬೇಕು. ಮನಸ್ಸಿನೊಳಗಿನ ಬೆಳಕು ಭಾವದೊಳಗೆ ಹೋಗ್ಬೇಕು. ಭಾವದೊಳಗಿನ ಬೆಳಕು ಆ ಸಹಸ್ರನ ಚಕ್ರ ಅಂತೀವಲ್ಲ, ಅಲ್ಲಿ ಹೋಗಿ ಅದು ಕೂಡ್ಬೇಕು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಬೆಳಕಿರ್ತೈತೆ, ಅದನ್ನ ನಮ್ಮ ಬೆಳಕನೇ ಅಲ್ಲಿ ಕೈಯಾಗ ಬಂದಿರ್ತೈತಿ. ಅದನ್ನೇ ಬೆಳಗು ಕೂಡಿದ ಕೂಟ ಅಂತಾರೆ. ಅದಕ್ಕೆ ಬೆಳಗಿನ ಸಿಂಹಾಸನ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ವಚನಗಳನ್ನು ನೋಡ್ತಾ ಹೋದಾಗ ಎಲ್ಲ ನಮ್ಗೆ ಅರ್ಥ ಆಕೈತಿ. ಓಹೋ, ಇದೇ ಕಾರಣಕ್ಕಾಗಿನೇ ವಚನಕಾರರು ಈ ರೀತಿಯಾದಂಥ ವಚನವನ್ನು ಬರೆದ್ರು ಅಂತೇಳಿ. ಈ ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮನವರಂತೂ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂಗವೆಂದೆಡೆ ಲಿಂಗದೊಳಗೆ ಅಡಗಿತ್ತು, ಸಖಿಲದ ಅಂತಿಮವಾದಂಥ ವಚನ ಅಂತ ನಾ ಭಾವಿಸ್ತೀನಿ ಇದನ್ನು. ಯಾಕಂದ್ರೆ ಅಂಗಲಿಂಗವನ್ನು ಹೇಗೆ ಸಮೀಕರಿಸಿ ಇಲ್ಲಿ ವಚನದಾಗ ಹೇಳ್ತಾರೆ. ಅಂಗವೆಂದೆಡೆ ಲಿಂಗದೊಳಗೆ ಅಡಗಿತ್ತು, ಲಿಂಗವೆಂದೆಡೆ ಅಂಗದೊಳಗೆ ಅಡಗಿತ್ತು. ಅಂಗದೊಳಗಡಗಿದ ಲಿಂಗವನೇ ಕಂಗಳಲ್ಲಿ ಹೆರೆಹಿಂಗದೆಯೇ ನೋಡಿದಡೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಬಸವಣ್ಣವರು. ಏನು ಹಸ್ತಮಸ್ತಕ ಸಂಯೋಗದಿಂದ ಇಷ್ಟಲಿಂಗವನ್ನು ಪಡಿಬೇಕಂತ ಹೇಳ್ತಾರಲ್ಲ, ಆ ಪಡೆದಂತಹ ಪ್ರಕ್ರಿಯೆಯ ಅನುಭವವನ್ನೇ ಇಲ್ಲಿ ಲಿಂಗಮ್ಮನವ್ರು ಹೇಳ್ತಾರೆ. ಅಂಗದೊಳಗೆ ಅಡಗಿದ ಲಿಂಗವನೇ ಕಂಗಳಲ್ಲಿ ಹೆರೆಹಿಂಗದೇ ನೋಡಿದಡೆ. ಅಂದ್ರೆ ಇಷ್ಟಲಿಂಗವನ್ನು ನೋಡ್ತಾರ ಅವ್ರು. ಈ ಕಾಣ್ತಿರೋ ಬೆಳಕು ಬೇರೆ ಯಾವುದಲ್ಲ, ಅದು ನನ್ನ ಅಂಗದ ಅಂತ ಅನ್ಕೋತಾರ. ಅನ್ಕೊಂಡು ಮಂಗಳದ ಮಹಾ ಬೆಳಕು ಕಾಣಿಸಿತ್ತು. ಇದು ಸುಳ್ಳಕ್ಕಾಗತ್ರ? ಇದು ಕಂಡಂತ ಬೆಳಕು ಮಂಗಳದ ಮಹಾ ಬೆಳಕು ಕಾಣಿಸಿತ್ತು. ಎಲ್ಲಿ? ಇಷ್ಟಲಿಂಗದೊಳಗ. ಇಂತಪ್ಪ ಮಂಗಳದ ಮಹಾ ಬೆಳಕು ತೋರಿದ ಶರಣರ ಅಂಗ್ರಿಗಳಿಗೆ ಎರಗಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವ. ಅದಕ್ಕವರು ನನಗೆ ಇಂಥ ಬೆಳಕು ಕಾಣುವಂತ ಪ್ರಕ್ರಿಯೆಯನ್ನು ಕಲಿಸ್ಕೊಟ್ಟಿರಲ್ಲ ಶರಣರೇ, ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ಅಂತ ಹೇಳ್ತಾರ. ಅದಕ್ಕೆ ನಿಮ್ಗೆ ಅರ್ಪಿಸಿ ನಾನು ಸುಖಿಯಾದಿನಯ್ಯ. ನನಗೆ ಯಾವಾಗ್ಲೂ ಇದು ಎಷ್ಟು ಸುಲಭವಾಗಿರುವಂತ ಮಾರ್ಗ ನೋಡ್ರಿ. ಜಗತ್ತಿನೊಳಗೆ ಬಹುಶಃ ನಮ್ಮೊಳಗಡೆ ಇರುವಂತ ಚೇತನವನ್ನ ಇಷ್ಟು ಸುಲಭವಾಗಿ ಕಾಣೋದಕ್ಕೆ ಬೇರೆ ಯಾವ ಮಾರ್ಗನೂ ಇಲ್ಲ ಅಂತ ಅನಿಸ್ತದೆ. ಆ ದುರಂತ ಏನಂತಂದ್ರೆ, ಗುರು ಆದಂಥವ್ರು ಆ ನಮ್ಮೊಳಗಿರುವಂತ ಆ ಲಿಂಗದ ಬೆಳಕನ್ನ ಅಂಗೈಯೊಳಗಿನ ಇಷ್ಟಲಿಂಗದೊಳಗೆ ತಂದು ತುಂಬುವಂತ ಕಾರ್ಯ ಮಾಡ್ತಾ ಇಲ್ಲ. ಆ ರೀತಿ ಮಾಡಿ ಇಷ್ಟಲಿಂಗವನ್ನು ನಮ್ಮ ಕೈಯಾಗ ಕೊಟ್ರು ಅಂತಂದ್ರೆ ಡೆಫಿನೆಟ್ ಆಗಿ ಆ ಇಷ್ಟಲಿಂಗ ನಮಗ ಪರಿಣಾಮವನ್ನು ಬೀರೇ ಬೀರುತ್ತೆ. ಅದು ಇರದೇ ಹೋದ ಕಾರಣಕ್ಕಾಗಿನೇ ಇಷ್ಟಲಿಂಗ ನಮಗೆ ಏನಪ್ಪಾ ಅಂದ್ರೆ ಅದು ಒಂದು ಕಲ್ಲಿನ ರೂಪದಲ್ಲಿ ನಮ್ಮ ಕೊರಳೊಳಗೆ ಜೋತಾಡ್ತಾ ಇದೆ. ಆ ಗುರು ಆದಂತ ಹಸ್ತಮಸ್ತಕ ಸಂಯೋಗದಿಂದ ಆ ಇಷ್ಟಲಿಂಗದೊಳಗೆ ಆ ಕಳೆಯನ್ನು ತುಂಬಿ ಕೊಟ್ಟಿದ್ದೇ ಆಗಿತ್ತಂದ್ರೆ ಆ ಕಳೆಯ ಮೂಲಕ ನಮ್ಮೊಳಗಡೆ ಇರುವಂತ ಆ ಪರಮಾಶ್ರೈವತಾನಾಗಿರುವಂತ ಕರಿತಾರಲ್ಲ ಬಸವಣ್ಣವ್ರು, ಅಂತ ಒಂದು ಬೆಳಕನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಕೈತಿ. ಅದನ್ನ ಈ ಶರಣರು ನಮ್ಗೆ ತೋರ್ಸ್ಯಾರ ಅಂತ ಹೇಳಿ ಇಲ್ಲಿ ಲಿಂಗಮ್ಮ ತಾಯಿಯವ್ರು ಹೇಳ್ತಾರೆ. ಅಂಗವೆಂದೆಡೆ ಲಿಂಗದೊಳಗಡಗಿತ್ತು, ಲಿಂಗವೆಂದೆಡೆ ಅಂಗದೊಳಗಡಗಿತ್ತು. ಇನ್ನು ಅನೇಕ ವಚನಗಳದವು. ಬಹಳ ಅಂದ್ರೆ ಬಹಳಷ್ಟು ವಚನಗಳನ್ನು ಇವತ್ತು ನಾನು ಇದಕ್ಕೋಸ್ಕರವಾಗಿನೇ ಸಂಗ್ರಹ ಮಾಡಿದ್ದೆ, ಬೆಳಕಿನ ಬಗ್ಗೆನೆ. ಅಂತ ಅದ್ಭುತವಾದಂಥದ್ದು. ಯಾಕಂತಂದ್ರೆ ಇಡೀ ಸಮಗ್ರವಾಗಿ ವಚನಕಾರರ ಕಾರ್ಯವನ್ನೇ ಇದು ಬಿಂಬಿಸ್ತಾ ಇದೆ. ಏನ್ ಮಾಡಿದ್ರು ಕಲ್ಯಾಣದಾಗ ಕೇವಲ ಸಾಮಾಜಿಕವಾದಂತ ಕೆಲಸ ಮಾಡಿದ್ದನೇ ಹೈಲೈಟ್ ಆಗೈತಿ. ಜಾತಿ ವ್ಯವಸ್ಥೆ ಓಡಿಸಿದ್ರು, ಸಮಾನತೆಯನ್ನು ತಗೊಂಬಂದ್ರು, ರಾಜ್ಯ ಪ್ರಭುತ್ವವನ್ನ ಅವರು ಅದಕ್ಕೆ ಪ್ರತಿಯಾಗಿ ನಿಂತುಕೊಂಡು ಎಲ್ಲರನ್ನು ಒಂದೊಂದು ಕಟ್ಟಿದ್ರು. ಇವು ಸಾಮಾಜಿಕ ಕಾರ್ಯ ಇರ್ಲಿ, ಇವುಗಳು ಎಲ್ಲರಿಗೂ ಅರ್ಥ ಆಕೈತಿ. ಬಟ್ ಈ ಆಧ್ಯಾತ್ಮಿಕ ಕಾರ್ಯ ಮಾಡಿದಾರಲ್ರಿ, ಇದನ್ನ ನಾವು ಜಗತ್ತಿಗೆ ತೋರಿಸ್ಕೊಡ್ಬೇಕು, ಇದನ್ನ ತಿಳಿಸ್ಕೊಡ್ಬೇಕು. ಇದನ್ನಕ್ಕೋಸ್ಕರವಾಗಿನೇ ಕಲ್ಯಾಣಕ್ಕೆ ಅಷ್ಟು ಜನ ಹರಿದು ಬಂದ್ರು ದೇಶ ವಿದೇಶಗಳಿಂದ. ಅವ್ರು ಕೇವಲ ಇಲ್ಲೆಲ್ಲರೂ ಒಂದೇ ರೀತಿ ಇರ್ತೀವಿ, ನಮ್ಗೆಲ್ಲ ಸಮಾನತೆ ಅನ್ನೋದಕ್ಕಿಂತಲೂ ನಾನ್ ಯಾರು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಇಷ್ಟು ಸುಲಭವಾಗಿ ಅಂತ ತಿಳ್ಕೊಂಡು ಇಷ್ಟು ಬಂದ್ರು ಅವ್ರು. ಅವಾಗೆಲ್ಲ ಎಂತಿಂತ ಮಾರ್ಗಗಳಿದ್ವರ. ಹಠಯೋಗ ಮಾರ್ಗ ಇತ್ತು, ಸ್ಮಶಾನದಲ್ಲಿ ಮಲಗುವಂತ ಅಘೋರಿಗ ಮಾರ್ಗ ಇತ್ತು, ಗಡ್ಡೆ ಗೆಣಸುಗಳನ್ನು ತಿಂದು ಕಾಡಿನೊಳಗೆ ಬದುಕುವಂತಹ ಅನೇಕ ಮಾರ್ಗಗಳಿದ್ದು ಅವೆಲ್ಲ ಕಠಿಣ ಅನಿಸ್ತಿದ್ವು. ಸಂಸಾರವನ್ನು ತ್ಯಾಗ ಮಾಡಿ ಹೋಗುವಂತ ಮಾರ್ಗ ಇತ್ತು. ಇದು ಯಾವುದೂ ಇಲ್ಲಲ್ಲ. ಇದು ಎಲ್ಲರೂ ಸಹ ಅನುಭವಿಸಬೇಕಾಗಿರುವಂತದ್ದು, ಎಲ್ಲರೊಂದಿಗೆ ಇದ್ದುಕೊಂಡು ಅನುಭವಿಸುವಂತದ್ದು. ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಇಷ್ಟಲಿಂಗವನ್ನ ಗಂಡ್ಮಕ್ಳಿಗೆ ಕೊಡ್ಬೇಕು, ಹೆಣ್ಮಕ್ಳಿಗೆ ಇಲ್ಲ ಅನ್ನುವಂಥ ಭೇದ ಭಾವ ಇಲ್ಲ. ಶ್ರೀಮಂತರಿಗೆ ಕೊಡ್ತೀನಿ, ಬಡವರಿಗೆ ಕೊಡ್ತೀನಿ ಅನ್ನುವಂಥ ಭೇದ ಭಾವ ಇಲ್ಲ. ಹಗಲಿ ಪೂಜೆ ಮಾಡ್ಬೇಕು, ರಾತ್ರಿ ಪೂಜೆ ಮಾಡ್ಬೇಕು ಅನ್ನೋ ಭೇದ ಭಾವ ಇಲ್ಲ. ಈ ಒಂದು ಗುಡಿಯೊಳಗೆ ಇರ್ತಾನ, ನಾವು ಕೀಲಿ ಹಾಕಿರ್ತಾನ, ನನಗೆ ಓದಾ ಸಿಗುತ್ತ ಅನ್ನುವಂಥ ಹೆದರಿಕೆ ಇಲ್ಲ. ಯಾವಾಗ್ಲೂ ನಿನ್ನ ಜೊತೆಗೆ ಇರುತ್ತೆ. ನಿಮಗೆ ಯಾವಾಗ ನೀ ಕಾಣಬೇಕಂತ ನಾವು ಬಿಟ್ಟು ಅದನ್ನ
ಇಷ್ಟಲಿಂಗದ ಮೂಲಕ ಬೆಳಕನ್ನು ಕಾಣ್ರಿ ಅನ್ನೋದು ಎಂತ ಸುಲಭವಾಗಿರುವಂತ ಈ ವೇಯನ್ನು ಕೊಟ್ಟರು ನಮ್ಗೆ. ಆದ್ರೆ ಇದನ್ನ ನಾವು ಈ ಜಗತ್ತಿಗೆ ಪರಿಚಯಿಸುವಲ್ಲಿ ನಿಜವಾಗಿಯೂ ಸಹ ಈ ಬಸವಾದಿ ಶರಣರ ಅನುಯಾಯಿಗಳು ಅನ್ನುವಂಥವ್ರು, ಲಿಂಗಾಯತರು ಅನ್ನುವಂಥವ್ರು ಎಡವಿದ್ದೀವಿ. ಇದನ್ನ ಅರ್ಥೈಸ್ಕೋಬೇಕು. ಇದು ಒಂದು ಗ್ರೇಟ್ ಮಿಸ್ಸಿಂಗ್ ಲಿಂಕ್. ಏನು ಬೆಳಕನ್ನ ಇಷ್ಟಲಿಂಗದ ತುಂಬುವಂತ ಪ್ರಕ್ರಿಯೆ ಆಗ್ಬೇಕು. ಯಾರಿಂದ? ಗುರು ಆದಂಥವನು. ಅದು ಗುರು ಅನ್ನೋರು ಯಾವ್ದು ಇಲ್ಲಿ ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಆಗಿ ಇಂಥವನೇ ಗುರು ಅಂತಿಲ್ಲ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಆಗುವಂಗ ಯಾವನು ಗುರು ಜ್ಞಾನ ಪಡೆದಿರ್ತಾನ ಅವ ಮತ್ತೊಬ್ಬನು ಗುರು ಮಾಡ್ತಾನೆ ಶಿಷ್ಯನು ಸಹ. ಅಷ್ಟು ಸುಲಭವಾಗಿರುವಂತ ಅತ್ಯಂತ ವೈಚಾರಿಕವಾಗಿರುವಂತ ಒಂದು ಧರ್ಮ ಇದು. ಆ ಕಾರಣಕ್ಕಾಗಿ ಎಂತ ಇನ್ನು ಕೆಲವಷ್ಟು ದಿವಸಗಳವರೆಗೆ ನಾವು ಏನಾದ್ರೂ ಇಷ್ಟಲಿಂಗದ ಬಗ್ಗೆ ಸರಿಯಾಗಿ ಅರ್ಥೈಸ್ಕೊಳ್ದೆ ಹೋದ್ರೆ, ಇವತ್ತು ಇಷ್ಟಲಿಂಗದ ಕುರಿತಾಗಿ ಎಂತೆಂತ ವಿಚಾರಗಳನ್ನ ಮಾಡಕತ್ತೀವಪ್ಪ ಅಂದ್ರೆ ಅದು ಭೌತಿಕವಾಗಿ ಅದನ್ನ ಬಗ್ಗೆ ಚಿಂತನೆ ಮಾಡಕತ್ತೀವಿ. ಆ ಇಷ್ಟಲಿಂಗಕ್ಕೆ ಏನೇನ್ ಹಾಕ್ತಾರ, ಆ ಸೈಜ್ ಏಟಿರ್ತೈತಿ, ಅದನ್ನ ಶೈನಿಂಗ್ ಇರಬೇಕು ಇರಬಾರ್ದು, ಇಷ್ಟಲಿಂಗದೊಳಗೆ ಇದನ್ನ ಹಾಕಿದ್ರೆ ಇಫೆಕ್ಟ್ ಏನ್ ಕೊಡ್ತೈತಿ, ಅದ್ರ ಮ್ಯಾಗ್ನೆಟ್ ಹಾಕ್ಬೇಕು ಬ್ಯಾಡು, ಅದ್ರೊಳಗೆ ಚಂದ್ರಕಾಂತ ಸಿರಿ ಹಾಕ್ಬೇಕು, ಸೂರ್ಯಕಾಂತ ಸಿರಿ ಹಾಕ್ಬೇಕು, ಇವ್ರ ಬಗ್ಗೆನೇ ಹೆಚ್ಚು ಚಿಂತನೆಗಳು ನಡೆದಿದ್ದೀವಿನ ಆ ಇಷ್ಟಲಿಂಗದೊಳಗೆ ಬೆಳಕನ್ನ ತುಂಬುವಂತ ಪ್ರಕ್ರಿಯೆ ಅದಲ್ಲ, ಮುಖ್ಯ ಇರುವಂತ ಕ್ರಿಯೆನೇ ಅದೇ. ಎಲ್ಲಾನು ಮಾಡಿ ಅದಕ್ಕೆ ಜೀವಕಳೆನೇ ಇಲ್ಲದೆ ಇದ್ರೆ ತಗೊಂಡು ಏನ್ ಮಾಡು. ಈ ರೀತಿಯಾದಂತ ಭೌತಿಕವಾದ ಇಷ್ಟಲಿಂಗದ ಚಿಂತನೆಗಳು ಜೊತೆ ಜೊತೆಗೇನೆ ಅದಕ್ಕೆ ಆ ಬೆಳಕನ್ನ ತುಂಬುವಂತ ಪ್ರಕ್ರಿಯೆ ಏನದಲ್ಲ ಅದು ಗುರುವಿನ ಮುಖ್ಯ ಆಗ್ಬೇಕಂತೇಳಿ ವಚನಕಾರರೇ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಇಲ್ಲಿ ವಚನಕಾರರೇ ಹೇಳಿದ್ದಾರೆ. ಅಂದ್ರೆ ಆ ಪ್ರೊಸೆಸ್ನಾಗ ಇಷ್ಟಲಿಂಗವನ್ನ ನಾವು ಆಕ್ಟಿವ್ ಮಾಡುವಂತ ಕೆಲಸಗಳು ಇವತ್ತು ಆಗಬೇಕು. ಅದಕ್ಕ ಗುರು ಬೇಕು. ಅದಕ್ಕೆ ಅನೇಕ ವಚನದಲ್ಲಿ ಗುರುವಿನ ಮಹತ್ವನ ಹೇಳ್ತಾರ. ಗುರು ಇರ್ದಿದ್ರೆ ಆ ಇಷ್ಟಲಿಂಗ ಬರೀ ಕಲ್ಲಾಗಿ ಹೋಗ್ತೈತಿ. ಕಲ್ಲಿಗೆ ಗುರು ಕೊಟ್ಟನಪ್ಪ ಅದು ಇಷ್ಟಲಿಂಗ ಆಗ್ತೈತಿ. ನಾವು ನೋಡ್ತೀವಲ್ಲ ಉರ್ಲಿಂಗ ಪೆದ್ದಿಗಳು ಪ್ರಕರಣದಾಗ ನೋಡ್ತೀವಿ ನಾವು. ಆ ಉರ್ಲಿಂಗ ದೇವ್ರು ಉರ್ಲಿಂಗ ಪೆದ್ದಿಗೆ ಲಿಂಗ ಕೊಡು ಅಂತ ಕೇಳಿದಾಗ ಅಲ್ಲೇ ಇರುವಂತ ಒಂದು ಕಲ್ಲು ತಗೊಂಡು ಒಗದು ಬಿಡ್ತಾರ. ಜಗಡಿಜ ಅಂತೇಳಿ ತಗೊಂಡು ಹೋಗಿದನ ಅಂತೇಳಿ ಆ ಕಲ್ಲೇ ಒಂದು ಲಿಂಗ ಆಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇರುವಂತದ್ದು ಪದಾರ್ಥ ಅಲ್ಲ, ಆ ಪದಾರ್ಥದೊಳಗಿರುವಂತಹ ಚೇತನ ಇಂಪಾರ್ಟೆಂಟ್. ಇದು ಬಸವಾದಿ ಶರಣರು ಇಷ್ಟಲಿಂಗವನ್ನು ಕಳ್ಕೊಂಡ್ರು. ಸಮಯ ಸಿಕ್ಕರೆ ನೆಕ್ಸ್ಟ್ ಒಂದು ಅವಧಿಯನ್ನ ಇಷ್ಟಲಿಂಗ ತಯಾರಿಕೆಯಿಂದ ಹಿಡಿದು ಇಷ್ಟಲಿಂಗ ಅಂದ್ರೆ ಏನು ಇದು ಕುರಿತಾಗಿ ಅನೇಕ ವಿಚಾರಗಳನ್ನ ನಾನು ಯೂಟ್ಯೂಬ್ನೊಳಗೆ ಹಾಕಿದ್ದೀನಿ. ಇಷ್ಟಲಿಂಗದ ಬಗ್ಗೆನೇ. ಇಷ್ಟಲಿಂಗ ಅವಾಗ ಕೇವಲ ಕಲ್ಲಾಗಿತ್ತದು, ಅದು ಯಾವುದೇ ರೀತಿಯಾದಂಥ ಕಂತಿ ಹಿಡದೇ ಇರುವಂತ ಒಂದು ಪ್ರಕ್ರಿಯೆ ಈ ಬಸವಾದಿ ಶರಣರು ಬಳಸಿದ್ರು. ಹಾಗಾದ್ರೆ ಇವತ್ತಿಗೆ 12ನೇ ಶತಮಾನದಲ್ಲಿ ಬಳಸಿರುವಂತ ಶರಣರ ಒಂದು ಇಷ್ಟಲಿಂಗನು ಸಿಗ್ತಾ ಇಲ್ಲವಲ್ಲ ಕಲ್ಯಾಣದೊಳಗ. ನಾವು ಉತ್ಖನನ ಮಾಡಿದ್ರೆ ಎಷ್ಟೋ ಜನ 1,90,000 ಜನ ಇರುವಂತ ಒಂದು ಪ್ರದೇಶದೊಳಗ ಒಬ್ರು ಸಹ ಕೊರಳೊಳಗೆ ಇಷ್ಟಲಿಂಗ ಧಾರಣೆ ಮಾಡ್ಕೊಂಡಿರುವಂತದ್ದು ಅವ್ರ ಇಷ್ಟಲಿಂಗ ಸಿಗ್ತಾ ಇಲ್ಲವಲ್ಲ. 900 ವರ್ಷಗಳವರೆಗೂ ಇಷ್ಟಲಿಂಗವನ್ನು ಅಳದು ಹೋಗ್ತಾ ಇತ್ತೇನು. ಆ ಇಷ್ಟಲಿಂಗದ ತೆಗೆದುಕೊಂಡು ಅದ್ರೊಳಗೆ ಏನಾದ್ರು ಚೇತನ ಇತ್ತಂದ್ರೆ ಅದನ್ನು ಪೂಜಿಸ್ತಾ ಇದ್ರೇನು. ಇಂಥವೆಲ್ಲ ಸಂಶೋಧನೆಗಳು ಆಗ್ಬೇಕು ಈಗ ಇಷ್ಟಲಿಂಗದ ಕುರಿತಾಗಿ. ಒಬ್ಬ ಅಲ್ಲಮ ಪ್ರಭು ಅಂತವ್ರು ಒಬ್ಬ ಯೋಗಿಯ ಕೈಯೊಳಗಿದ್ದಂತ ಇಷ್ಟಲಿಂಗವನ್ನು ತಮ್ಮ ಕೈಯೊಳಗೆ ಇಟ್ಟುಕೊಂಡಾಗ ಅದು ಇಫೆಕ್ಟ್ ಆಗ್ತದಪ್ಪ ಅಂತಂದ್ರ ಆ ಇಷ್ಟಲಿಂಗ ಯಾವುದೇ ರೀತಿಯಾದಂತ ಒಂದು ಸ್ಥಾವರ ಅಲ್ಲ ಅದು. ಅದನ್ನ ಕೈಯೊಳಗೆ ಇಟ್ಕೊಂಡಾಗನೇ ಅವರಿಗೆ ಜ್ಞಾನ ಬೆಳಕ ಹರಿತದಪ್ಪ ಅಂತಂದ್ರೆ ಇದ್ರದ್ದು ಮತ್ತ ಅನೇಕ ವಿಷಯಗಳನ್ನ ಮುಂದಿನ ಸಂಚಿಕೆಗಳು ಮಾತಾಡ್ತೀನಿ ನಾನು ಇಷ್ಟಲಿಂಗ ಕುರಿತಾಗಿ. ಇವತ್ತು ಕೇವಲ ಅದ್ರ ಇಷ್ಟಲಿಂಗದ ಪರಿಣಾಮ ಏನದಲ್ಲ ಬೆಳಕು, ಆ ಬೆಳಕಿನ ಬಗ್ಗೆ ನೋಡೋಣ. ಹೇಳ್ತಾರೆ ಅಲ್ಲಂ ಪ್ರಭುಗಳು, ಬೆಳಕು ಕತ್ತಲೆಯ ನುಂಗಿ ಒಳಗೆ ತಾನೊಬ್ಬನೇ ಆಗಿ ಕಾಬ ಕತ್ತಲೆಯ ಕಳೆದುಳಿದು ನಿಮಗೆ ಆನು ಗುರಿಯಾದೆ ಗುಹೇಶ್ವರ. ಅವರು ಅದನ್ನ ಹೇಳ್ತಾರೆ. ಆ ಬೆಳಕು ಅನ್ನುವಂಥದ್ದು ಏನದಲ್ಲ ನನ್ನೊಳಗಡೆ ಉಳಿದಿರುವಂತ ಕತ್ತಲ ಎಲ್ಲವನ್ನು ಹೊಡೆದು ಹಾಕ್ತೈತಿ. ಈ ಕಲ್ಯಾಣದ ಬಸವಾದಿ ಶರಣರ ಸಂಪರ್ಕ ಬರೋಕ್ಕಿಂತ ಮೊದಲು ಅಲ್ಲಂ ಪ್ರಭುಗಳು ಭಾರತದಾದ್ಯಂತ ಸಂಚರಿಸಿ ಎಲ್ಲಾ ತಾತ್ವಿಕವಾಗಿರುವಂತ ಆಧ್ಯಾತ್ಮಿಕದ ಎಲ್ಲಾ ತಿರುಳುಗಳನ್ನ ಎಲ್ಲ ಪಂಥಗಳನ್ನ ಅಧ್ಯಯನ ಮಾಡಿ ಕೊನೆಗೆ ಕಲ್ಯಾಣಕ್ಕೆ ಬಂದು ಇಷ್ಟಲಿಂಗವನ್ನ ಬಸವಣ್ಣವ್ರ ಮೂಲಕ ಪಡೆದಾಗ ಅದರ ಬಗ್ಗೆ ಬರೆದಿರುವಂತ ವಚನಗಳಿವೆಲ್ಲ ಹೇಳ್ತಾರೆ. ಅವರು ಅಪರಿಮಿತ ಕತ್ತಲೆಯೊಳಗೆ ಪರಿಮಿತಿದ ಬೆಳಗನಿಕ್ಕವನ. ಬೆಳಕೂ ಅದೇ, ಕತ್ತಲೆಯೂ ಅದೇ, ಇದೇನು ಚೋದ್ಯವೋ ಒಂದಕ್ಕೊಂದು ಅಂಜದು. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದನು ಕಾಣ ಗುಹೇಶ್ವರ. ಹೇಳ್ತಾರ ಅವ್ರು. ಇದು ಏನಪ್ಪ ಇದು, ಎಂತ ವಂಡರ್ಫುಲ್ ಐತಲ್ಲ ಇದು ಈ ಲಿಂಗ ಅಂತ ಹೇಳ್ತಾರ ಅವ್ರು. ನನ್ನ ಒಳಗಡೆ ಅಪರಿಮಿತ ಕತ್ತಲೈತಿ,
ಆ ಅಪರಿಮಿತ ಕತ್ತಲೊಳಗ ಇಷ್ಟ ಲಿಂಗ ಏನ್ ಮಾಡ್ತದಂದ್ರ ಬೆಳಕನ್ನ ಹೆಂಗ ಹರಡ್ತದಪ್ಪ ಅಂದ್ರ ಕತ್ಲ ಯಾವ್ದು ಬೆಳಕು ಯಾವ್ದು ಗೊತ್ತಾಗೋದು ಎರಡು ಒಂದಪ್ಪ ಅನ್ನೋ ಲೆವೆಲ್ಗೆ ಅವು ಏನ್ ಮಾಡ್ತಪ್ಪ ಒಂದಕ್ಕೊಂದು ಬೆಸಗೊಂಡಾಗುವಂತ ಹೇಳ್ತಾರೆ. ಇಲ್ಲಿ ಕತ್ತಲು ಬೆಳಕು ಅನ್ನುವಂಥದ್ದು ಅಂಗ ಮತ್ತು ಲಿಂಗವನ್ನು ಪ್ರತಿನಿಧಿಸ್ತದೆ. ಎರಡು ಕೂಡಿ ಆನೆ ಶಿವ ಒಂದಾಗಿ ಉಂಬುದ ಕಂಡೆ. ನನ್ನೊಳಗ ಐತಲ್ಪ ಅದು, ನನ್ನೊಳಗೇನೆ ಶಿವ ಶಿವ ಆನೆ ಅನ್ನುವಂಥದ್ದು ಒಂದು ಪ್ರತೀಕ ಅದು ಅಷ್ಟೇ. ಅಂದ್ರೆ ಆನೆಯನ್ನು ತಿಂದು ಬದುಕುತ್ತ ಶಿವ. ಆದ್ರೆ ಇಲ್ಲೇನಾಗೈತಪ್ಪ ಅಂದ್ರ ಆನೆ ಶಿವ ಕೂಡಿ ಅದಾವು. ನನ್ನ ಒಳಗಡೆ ಬೆಳಕು ಐತಿ, ಕತ್ತಲೇನೂ ಐತಿ. ಈ ಕತ್ತಲೇನು ಹೊಡೆದೋಡಿಸುವಂತಹದ್ದು ಬೆಳಕು ಇಷ್ಟಲಿಂಗದಾಗ ಐತಿಲ್ಲ ಅಂತ ಹೇಳ್ತಾರ. ಹೀಗೆ ಅನಂತ ಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು, ನೋಡಬಾರದ ಘನವು ತೆರೆಯಿಲ್ಲದ ಬೆಳಗು, ಮಹಾ ಬೆಳಗು, ತನ್ನಿಂದ ತಾನಾದ ಸ್ವಯ ಸುಖದ ನಿಜ, ನಿತ್ಯ ನಿಜ, ರೂಪು ನಿರಂಜನ, ನಿಗಮಕ್ಕೆ ಅತೀತ, ಹರಿ ಅಜರಿಗೆ ಎಟುಕದ ಜ್ಯೋತಿರ್ಮಯ ತಾನೇ, ಲೀಲೆಗೆ ಮೂಲವಾದ ಗುಹೇಶ್ವರ ಲಿಂಗ ಘನಕ್ಕೆ ಘನವಾದುದು. ಏನು ಈ ಸೃಷ್ಟಿ ಉಗಮಕ್ಕೆ ಮೂಲ ಏನಿತ್ರ ಚೇತನ ದೇವರಂತಿಲ್ಲ, ಅದೇ ಅನಂತ ಕೋಟಿ ಪ್ರಕಾಶದ ಬೆಳಕು ಅಂತ ಎಣಸಕ್ ಆಗ್ಲಾದಂತ ಅಷ್ಟು ಬ್ರಹ್ಮದ ಬೆಳಗೈತೆ ಅಂತ ಹೇಳ್ತಾರೆ. ಇಂತಹ ಒಂದು ಬೆಳಕನ್ನ ಬಸವಾದಿ ಶರಣರು ಎಲ್ಲರಿಗೂ ಅವತ್ತೇನು ಕಲ್ಯಾಣಕ್ಕೆ ಬಂದಂತ ಪ್ರತಿಯೊಬ್ಬರು ಕೈಯೊಳಗೆ ಇಷ್ಟಲಿಂಗ ಕೊಡೋದ್ರ ಮೂಲಕವಾಗಿ ಆ ಬೆಳಕನ್ನು ಕಾಣ್ರಿ ಅಂತ ತೋರಿಸ್ಕೊಟ್ರು. ಆ ಕಾರಣಕ್ಕಾಗಿನೇ ಎಲ್ಲಾ ಶರಣರಿಗೂ ಅಷ್ಟ ವಿತಿನ್ ಶಾರ್ಟ್ ಪೀರಿಯಡ್ ಒಳಗಡೆ ಆ ಒಂದು ಅನುಭವ ಬರಕ್ ಕಾರಣ ಏನಪ್ಪಾ ಅಂದ್ರ ಆ ಇಷ್ಟಲಿಂಗ. ಆ ಕಾರಣಕ್ಕಾಗಿನೇ ಈ ಲಿಂಗಾಯತ ತತ್ವದೊಳಗಡೆ ಇಷ್ಟಲಿಂಗಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಕೇವಲ ಸಾಂಕೇತಿಕವಾಗಿ ಅಲ್ಲ, ಅದನ್ನ ಜೀವ ಕಳೆಯ ಮೂಲಕವಾಗಿ ನನ್ನೊಳಗಿರುವಂತಹ ಶಕ್ತಿಯನ್ನ, ನನ್ನೊಳಗಿರುವಂತಹ ಬೆಳಕನ್ನ, ನನ್ನೊಳಗಿರುವಂತಹ ಅರಿವನ್ನ ತೋರಿಸುವಂತಹ ಕುರುಹು ಇಷ್ಟಲಿಂಗ ಅನ್ನುವಂಥ ಭಾವನೆಯಿಂದ ಈ ಅಂಗ ಮತ್ತು ಲಿಂಗದ ಬೆಸುಗೆಯ ದಾರದ ರೂಪದಲ್ಲಿ ನಾವು ಇಷ್ಟಲಿಂಗವನ್ನ ನೋಡ್ಬೇಕು. ಅದೇ ಬೆಸುಗೆಯನ್ನು ನಾವೇನ್ ಕರಿತೀವಿ ಅಂದ್ರೆ ಸಖೀಲ ಅಂತ ಕರಿತೀವಿ. ಸಖೀಲದ ಅಂತಿಮ ಸತ್ಯವೇ ಇಷ್ಟಲಿಂಗ ಅಂತ ಹೇಳ್ತಾ ಇನ್ನು ಮುಂದಿನ ವಿಚಾರಗಳನ್ನ ಮುಂದಿನ ಸಂಚಿಕೆ ನೋಡೋಣ. ಇಲ್ಲಿವರೆಗೆ ನಿಮ್ಗೆ ಈ ಸಖೀಲದ ಕುರಿತಾಗಿ ಬಸವಾದಿ ಶರಣರು ಕಂಡುಕೊಂಡಿರುವಂತ ಆ ಬೆಳಕಿನ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಅನುಭವಕ್ಕೆ ವಿರಾಮ ನೀಡ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.